ಏನು ಆಯಿತೋ ಅದು ಒಳ್ಳೆಯದಕ್ಕೇ ಆಯಿತು. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೇ ಆಗುತ್ತಿದೆ, ಮತ್ತು ಏನಾಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೇ ಆಗುತ್ತದೆ. ಸ್ನೇಹಿತರೆ, ನಾವು ನಮ್ಮ ಸೀಮಿತ ಬುದ್ಧಿಯಿಂದ ಜಗತ್ತನ್ನು ನೋಡುತ್ತೇವೆ ಮತ್ತು ದೇವರ ಯೋಜನೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಯಾವಾಗ ಕೆಟ್ಟ ಸಮಯ ಬರುತ್ತದೆಯೋ ಮತ್ತು ನಾವು ದುಃಖಿತರಾಗುತ್ತೇವೆಯೋ ಆಗ ನಾವು ದೇವರನ್ನು ದೂಷಿಸಲು ಪ್ರಾರಂಭಿಸುತ್ತೇವೆ, ಅವರಿಂದ ದೂರು ಹೇಳಲು ಪ್ರಾರಂಭಿಸುತ್ತೇವೆ. ಆದರೆ ನಾವು ದೇವರ ಮೇಲೆ ನಂಬಿಕೆಯಿಟ್ಟು ನಮ್ಮ ಕರ್ಮಗಳನ್ನು ಮಾಡುತ್ತಿರಬೇಕು. ಯಾವಾಗ ಕೆಟ್ಟ ಸಮಯ ಬರುತ್ತದೆಯೋ ಆಗ ಯಾವಾಗಲೂ ನೆನಪಿಡಿ, ಇದರಲ್ಲಿಯೂ ದೇವರು ನಿಮಗಾಗಿ ಏನಾದರೂ ಉತ್ತಮವಾದದ್ದನ್ನು ಯೋಚಿಸಿರುತ್ತಾನೆ, ಅದು ಸರಿಯಾದ ಸಮಯ ಬಂದಾಗ ನಿಮಗೆ ತಿಳಿಯುತ್ತದೆ. ಆದ್ದರಿಂದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬೇಡಿ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿರಿ. ಈ ವಿಷಯವನ್ನು ನಾವು ಒಂದು ಚಿಕ್ಕ ಆದರೆ ನಿಜವಾದ ಘಟನೆಯಿಂದ ಅರ್ಥಮಾಡಿಕೊಳ್ಳಬಹುದು. ಒಂದು ಬಾರಿ ಒಂದು ಹಡಗು ಸಮುದ್ರದ ಚಂಡಮಾರುತದಲ್ಲಿ ಸಿಕ್ಕಿಬಿದ್ದಿತ್ತು. ಇದರಿಂದಾಗಿ ಹಡಗು ಸಮುದ್ರದಲ್ಲಿ ಮುಳುಗಿತು ಮತ್ತು ಒಬ್ಬ ಪ್ರಯಾಣಿಕನನ್ನು ಹೊರತುಪಡಿಸಿ ಅದರ ಎಲ್ಲಾ ಪ್ರಯಾಣಿಕರು ನೀರಿನಲ್ಲಿ ಮುಳುಗಿದರು. ದೇವರ ಕೃಪೆಯಿಂದ ಅವನು ಬದುಕುಳಿದನು ಮತ್ತು ಈಜಿ ಒಂದು ಸಣ್ಣ ದ್ವೀಪವನ್ನು ತಲುಪಿದನು. ಅಲ್ಲಿ ಅವನು ದೇವರಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದನು. ಹೇ ದೇವ, ಯಾರಾದರೂ ನನ್ನನ್ನು ಇಲ್ಲಿ ಉಳಿಸಲು ಬರಲಿ. ಇಡೀ ದಿನ ಕಳೆಯಿತು, ಆದರೆ ಯಾರೂ ಅವನನ್ನು ಉಳಿಸಲು ಬರಲಿಲ್ಲ. ನಂತರ ಅವನು ರಾತ್ರಿಯಿಡೀ ಮರಳಿನಲ್ಲಿ ಮಲಗಿದನು. ಎರಡನೇ ದಿನ ಅವನು ಮತ್ತೆ ಪ್ರಾರ್ಥಿಸಿದನು, ಆದರೆ ಯಾವುದೇ ಸಹಾಯ ಬರಲಿಲ್ಲ. ಹೀಗೆ ದಿನಗಳು ಕಳೆದು ಹೋದವು. ಅವನು ಪ್ರತಿದಿನ ಪ್ರಾರ್ಥಿಸುತ್ತಿದ್ದನು, ಆದರೆ ಯಾವುದೇ ಸಹಾಯ ಬರಲಿಲ್ಲ. ಒಂದು ತಿಂಗಳ ನಂತರ ಅವನು ಈಗ ಸೋಲನ್ನು ಒಪ್ಪಿಕೊಂಡಿದ್ದನು ಮತ್ತು ಎಲ್ಲಾ ಭರವಸೆಗಳನ್ನು ಕಳೆದುಕೊಂಡಿದ್ದನು. ಅವನು ದ್ವೀಪದಲ್ಲಿ ಮರದ ಒಂದು ಗುಡಿಸಲ ನಿರ್ಮಿಸಿ ವಾಸಿಸಲು ಪ್ರಾರಂಭಿಸಿದನು. ಅವನು ತೆಂಗಿನ ನೀರು ಕುಡಿಯುತ್ತಿದ್ದನು, ಕಾಡಿನ ಹಂಗುಗಳನ್ನು ತಿನ್ನುತ್ತಿದ್ದನು ಮತ್ತು ಮೀನುಗಳನ್ನು ಬೇಟೆಯಾಡಿ ತಿನ್ನುತ್ತಿದ್ದನು. ಒಂದು ದಿನ ಅವನು ಮೀನು ಬೇಯಿಸಲು ಒಲೆ ಹಚ್ಚಿದನು, ಆದರೆ ಬೇಗನೆ ಕಟ್ಟಿಗೆಗಳು ಖಾಲಿಯಾದವು. ಅವನು ಕಟ್ಟಿಗೆಗಳನ್ನು ತರಲು ಹೊರಗೆ ಹೋದನು ಮತ್ತು ಅವನು ಹಿಂತಿರುಗಿದಾಗ ಅವನ ಗುಡಿಸಲಿಗೆ ಬೆಂಕಿ ಹತ್ತಿಕೊಂಡಿರುವುದನ್ನು ನೋಡಿದನು. ಇದನ್ನು ನೋಡಿ ಅವನು ತುಂಬಾ ದುಃಖಿತನಾದನು ಮತ್ತು ದೇವರನ್ನು ದೂಷಿಸಲು ಪ್ರಾರಂಭಿಸಿದನು. ಅವನು ಹೇಳಿದನು, ಹೇ ದೇವ, ನೀನು ತುಂಬಾ ನಿರ್ದಯಿ. ನಾನು ಸಹಾಯ ಕೇಳಿದೆ, ನೀನು ಸಹಾಯ ಕಳುಹಿಸಲಿಲ್ಲ. ನಾನು ವಾಸಿಸಲು ಗುಡಿಸಲು ಮಾಡಿದೆ, ನೀನು ಅದನ್ನೂ ಸುಟ್ಟು ಹಾಕಿದೆ. ದೇವ, ನೀನು ತುಂಬಾ ನಿರ್ದಯಿ. ಅವನು ಇಡೀ ದಿನ ದೇವರನ್ನು ದೂಷಿಸುತ್ತಾ ಇದ್ದನು ಮತ್ತು ರಾತ್ರಿ ಹೊರಗೆ ಮರಳಿನಲ್ಲಿ ಮಲಗಿದನು. ಮರುದಿನ ಬೆಳಿಗ್ಗೆ ಅವನಿಗೆ ಎಚ್ಚರವಾದಾಗ ಅವನ ಮುಂದೆ ಒಂದು ದೊಡ್ಡ ಹಡಗು ನಿಂತಿರುವುದನ್ನು ನೋಡಿದನು. ಅವನ ಕಣ್ಣುಗಳನ್ನು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಯಾರೋ ಅವನನ್ನು ಉಳಿಸಲು ತಂದಿದ್ದಾರೆ ಎಂದು ಅವನು ಯೋಚಿಸಿದನು. ಅವನು ಹಡಗಿನಲ್ಲಿ ಏರಿದನು ಮತ್ತು ಹಡಗು ಚಲಿಸಲು ಪ್ರಾರಂಭಿಸಿತು. ಕುತೂಹಲದಿಂದ ಅವನು ಹಡಗಿನ ಕ್ಯಾಪ್ಟನ್ ಅನ್ನು ಕೇಳಿದನು, ಈ ನಿರ್ಜನ ದ್ವೀಪದಲ್ಲಿ ನಾನು ಸಿಕ್ಕಿಹಾಕಿಕೊಂಡಿದ್ದೇನೆ ಎಂದು ನಿಮಗೆ ಹೇಗೆ ತಿಳಿಯಿತು? ಕ್ಯಾಪ್ಟನ್ ಹೇಳಿದನು, ನಿನ್ನೆಯೇ ನೀನು ಅಗ್ನಿಸಂಕೇತವನ್ನು ಕಳುಹಿಸಿದ್ದೆ. ಇದನ್ನು ಕೇಳಿದ ಆ ವ್ಯಕ್ತಿ ಹೇಳಿದನು, ಆದರೆ ನಾನು ಯಾವುದೇ ಅಗ್ನಿಸಂಕೇತವನ್ನು ಕಳುಹಿಸಲಿಲ್ಲ. ನಂತರ ಅವನಿಗೆ ತನ್ನ ಸುಡುತ್ತಿದ್ದ ಗುಡಿಸಲು ನೆನಪಾಯಿತು ಮತ್ತು ಕ್ಯಾಪ್ಟನ್ ಅವನ ಸುಡುತ್ತಿದ್ದ ಗುಡಿಸಲನ್ನು ಅಗ್ನಿಸಂಕೇತವೆಂದು ಭಾವಿಸಿದ್ದನು. ಅವನಿಗೆ ಈಗ ಗುಡಿಸಲಿಗೆ ಬೆಂಕಿ ಹತ್ತಿಕೊಳ್ಳುವುದು ದೇವರ ಯೋಜನೆಯೇ ಆಗಿತ್ತು. ಇದರಿಂದಾಗಿ ಅವನು ಆ ದ್ವೀಪದಿಂದ ಹೊರಬರಬಹುದು ಎಂದು ಅರಿವಾಯಿತು. ಈಗ ಅವನು ದೇವರಿಗೆ ಧನ್ಯವಾದ ಹೇಳಲು ಪ್ರಾರಂಭಿಸಿದನು. ಆದ್ದರಿಂದಲೇ ಭಗವಾನ್ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳುತ್ತಾರೆ, ಮನುಷ್ಯ ಯಾವಾಗಲೂ ದೇವರ ಮೇಲೆ ಅಚಲವಾದ ನಂಬಿಕೆ ಇಡಬೇಕು. ಅವನು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಎಂದಿಗೂ ತನ್ನ ಮನಸ್ಸನ್ನು ವಿಚಲಿತಗೊಳಿಸಬಾರದು, ಏಕೆಂದರೆ ದೇವರು ಎಂದಿಗೂ ತನ್ನ ಭಕ್ತನಿಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ನಕಾರಾತ್ಮಕ ಜನರು ಸುತ್ತಲೂ ಇರುವ ವ್ಯಕ್ತಿ ತನ್ನ ಗುರಿಯಿಂದ ದಾರಿ ತಪ್ಪುವುದು ನಿಜವಾದದ್ದು. ಶ್ರೀಕೃಷ್ಣರು ಹೇಳುತ್ತಾರೆ, ಕಷ್ಟದ ಸಮಯದಲ್ಲಿ ಬುದ್ಧಿವಂತ ವ್ಯಕ್ತಿಗಳು ಮಾರ್ಗಗಳನ್ನು ಹುಡುಕುತ್ತಾರೆ ಮತ್ತು ಹೇಡಿ ವ್ಯಕ್ತಿಗಳು ನೆಪಗಳನ್ನು ಹುಡುಕುತ್ತಾರೆ. ಹೇ ಕೃಷ್ಣ, ನಿನ್ನಲ್ಲದೆ ಅರ್ಥ ಮಾಡಿಕೊಳ್ಳುವವರು ಎಲ್ಲಿ ಸಿಗುತ್ತಾರೆ? ಸಿಗುವವರೆಲ್ಲರೂ ಬುದ್ಧಿ ಹೇಳಿ ಹೊರಟು ಹೋಗುತ್ತಾರೆ. ಕಾನ ಹೇಳುತ್ತಾರೆ, ಯಾರಾದರೂ ನಿಮಗೆ ದುಃಖ ಕೊಟ್ಟಿದ್ದರೆ ಕೆಟ್ಟದಾಗಿ ಭಾವಿಸಬೇಡಿ, ಏಕೆಂದರೆ ಜನರು ಹೆಚ್ಚು ಸಿಹಿ ಹಣ್ಣುಗಳನ್ನು ಹೊಂದಿರುವ ಮರಕ್ಕೆ ಮಾತ್ರ ಕಲ್ಲು ಎಸೆಯುತ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ಮಧುರ ವಾಕ್ಯವನ್ನು ಕೊನೆಯವರೆಗೂ ಕೇಳಿ ಇದರ ಲಾಭ ಪಡೆಯಬೇಕೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ.
ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ. ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ. ಜನರು ತಾವಾಗಿಯೇ ಒಳ್ಳೆಯದಾಗಿ ಕಾಣಲು ಪ್ರಾರಂಭಿಸುತ್ತಾರೆ. ಉದ್ದೇಶವನ್ನು ಒಳ್ಳೆಯದಾಗಿ ಇಟ್ಟುಕೊಳ್ಳಿ, ಕೆಲಸಗಳು ತಾವಾಗಿಯೇ ಸರಿಯಾಗಲು ಪ್ರಾರಂಭಿಸುತ್ತವೆ. ಕೇಳುವವನು ಕೇಳಿ, ನೋಡುವವನು ನೋಡಿ ಮತ್ತು ಸಹಿಸುವವನು ಸಹಿಸಿ ಸುಮ್ಮನಾದಾಗ ಅವನ ವಿಷಯ ಈಗ ದೇವರ ನ್ಯಾಯಾಲಯಕ್ಕೆ ತಲುಪಿದೆ ಎಂದು ಅರ್ಥಮಾಡಿಕೊಳ್ಳಿ. ಜಗತ್ತಿನಲ್ಲಿ 2 ಸಸ್ಯಗಳಿವೆ, ಅವು ಎಂದಿಗೂ ಬಾಡುವುದಿಲ್ಲ ಮತ್ತು ಒಂದು ವೇಳೆ ಬಾಡಿದರೂ ಅವುಗಳಿಗೆ ಯಾವುದೇ ಚಿಕಿತ್ಸೆ ಇಲ್ಲ. ಮೊದಲನೆಯದು ನಿಸ್ವಾರ್ಥ ಪ್ರೀತಿ ಮತ್ತು ಎರಡನೆಯದು ಅಚಲವಾದ ನಂಬಿಕೆ. ಎಲ್ಲರಲ್ಲಿಯೂ ಲೋಪದೋಷಗಳಿರುತ್ತವೆ, ಆದರೆ ಕೆಲವರು ತಮ್ಮ ಲೋಪವನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಕೆಲವರು ಇತರರಲ್ಲಿ ಲೋಪವನ್ನು ಹುಡುಕುತ್ತಾರೆ. ಶ್ರದ್ಧೆಯಿಂದ ಒಂದು ತಪ್ಪು ಮಾಡಿ ಸರ್, ಇಡೀ ಜಗತ್ತು ನ್ಯಾಯಾಧೀಶರಾಗಿ ಬಿಡುತ್ತದೆ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ಸ್ನೇಹಿತರೆ, ಕಳೆದು ಹೋದವರನ್ನು ಮಾತ್ರ ಹುಡುಕಿದಾಗ ಸಿಗುತ್ತಾರೆ, ಬದಲಾದವರು ಎಂದಿಗೂ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಸಂಪಾದನೆಗೆ ಅನುಗುಣವಾಗಿ ಅಲ್ಲ, ಬದಲಾಗಿ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಬಡವನಾಗಿರುತ್ತಾನೆ. ದೊಡ್ಡ ಕಾರುಗಳಲ್ಲಿ ಮಾತ್ರ ಪ್ರಯಾಣ ಒಳ್ಳೆಯದು ಎಂದು ಯಾರು ಹೇಳುತ್ತಾರೆ? ನಿಜವಾದ ಸಂಬಂಧಗಳು ಮತ್ತು ಒಳ್ಳೆಯ ಸ್ನೇಹಿತರು ಜೊತೆಗಿದ್ದರೆ ಜೀವನವು ಕಾಲ್ನಡಿಗೆಯಲ್ಲಿಯೂ ಮೋಜಿನಿಂದ ಕೂಡಿರುತ್ತದೆ. ಕೆಟ್ಟ ಸಮಯ ಎಲ್ಲರಿಗೂ ಬರುತ್ತದೆ. ಕೆಲವರು ಚದುರಿ ಹೋಗುತ್ತಾರೆ ಮತ್ತು ಕೆಲವರು ಹೊಳೆಯುತ್ತಾರೆ. ಜೀವನವು ಒಂದು ಪ್ರಯಾಣವಾಗಿದೆ. ಅದನ್ನು ಬಲವಂತವಾಗಿ ಕ್ರಮಿಸಬೇಡಿ, ಬದಲಾಗಿ ಅದ್ಭುತವಾಗಿ ಕ್ರಮಿಸಿ. ಸಂಬಂಧ ಹೇಗಾದರೂ ಮನಸ್ಸಿನಿಂದ ಇರಬೇಕು, ಸ್ವಾರ್ಥದಿಂದಲ್ಲ. ಎಂದಿಗೂ ಬೇರೆಯೊಬ್ಬರಿಗಾಗಿ ಕೇಳಿ ನೋಡಿ, ನಿಮಗಾಗಿ ಕೇಳುವ ಅಗತ್ಯ ಎಂದಿಗೂ ಬರುವುದಿಲ್ಲ. ಮನುಷ್ಯನನ್ನು ಮನುಷ್ಯನ ದೃಷ್ಟಿಯಿಂದ ತೂಗಿ 2 ಮಾತುಗಳೇ ಸರಿಯಾಗಿದ್ದರೂ ಪ್ರೀತಿಯಿಂದ ಮಾತನಾಡಿ. ಸಂತೋಷವು ಸಂಪತ್ತಿನಿಂದಲ್ಲ, ಹೃದಯದಿಂದ ಬರುತ್ತದೆ. ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ದುಃಖದ ಹಾದಿಯಲ್ಲಿ ನಡೆಯುವುದು ಉತ್ತಮ. ಕೋಪದಲ್ಲಿ ಎಂದಿಗೂ ತಪ್ಪು ಮಾತನಾಡಬೇಡಿ. ಮನಸ್ಥಿತಿ ಸುಧಾರಿಸುತ್ತದೆ, ಆದರೆ ಆಡಿದ ಮಾತುಗಳು ಹಿಂದಿರುಗುವುದಿಲ್ಲ. ಯಶಸ್ವಿಯಾಗುವ ಮೊದಲು ಒಬ್ಬ ಉತ್ತಮ ವ್ಯಕ್ತಿಯಾಗಿ. ಹಣ ನಾಳೆ ಇರಲಿ ಇಲ್ಲದಿರಲಿ, ಹೆಸರು ಖಂಡಿತ ಉಳಿಯುತ್ತದೆ. ಸತ್ಯದ ಈ ಯುದ್ಧದಲ್ಲಿ ಕೆಲವೊಮ್ಮೆ ಸುಳ್ಳುಗಾರರೂ ಗೆಲ್ಲುತ್ತಾರೆ. ಸಮಯ ಚೆನ್ನಾಗಿಲ್ಲದಿದ್ದರೆ ಕೆಲವೊಮ್ಮೆ ತಮ್ಮವರು ಮಾರಾಟವಾಗುತ್ತಾರೆ. ಜೀವನವನ್ನು ಬದಲಾಯಿಸಲು ಎಲ್ಲರಿಗೂ ಸಮಯ ಸಿಗುತ್ತದೆ, ಆದರೆ ಸಮಯವನ್ನು ಬದಲಾಯಿಸಲು ಜೀವನವೂ ಮತ್ತೆ ಸಿಗುವುದಿಲ್ಲ. ನನ್ನ ಮುಖದಿಂದ ನನ್ನ ನೋವನ್ನು ನೀವು ಓದಲಾರಿರಿ, ಏಕೆಂದರೆ ನನಗೆ ಪ್ರತಿಯೊಂದು ವಿಷಯದಲ್ಲೂ ನಗುವ ಅಭ್ಯಾಸವಿದೆ. ಜನರು ಒಳ್ಳೆಯವರಾಗಿದ್ದರೂ ದೂರವಿರಿ, ಏಕೆಂದರೆ ಇತ್ತೀಚೆಗೆ ಸಿಹಿ ವಿಷವೂ ಸಿಗುತ್ತದೆ. ಈ ಹೃದಯ ಎಂದಿಗೂ ಖಾಲಿಯಾಗಿರಲಿಲ್ಲ. ಮೊದಲು ನೀನಿದ್ದೆ, ಈಗ ಇದರಲ್ಲಿ ನಿನ್ನ ನೋವಿದೆ. ಒಂದುಗೂಡಲು ಇಡೀ ಜೀವನ ಬೇಕು ಮತ್ತು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಜೀವನವನ್ನು ತೆರೆದ ಪುಸ್ತಕವನ್ನಾಗಿ ಮಾಡಬೇಡಿ, ಏಕೆಂದರೆ ಜನರಿಗೆ ಓದುವುದಕ್ಕಿಂತ ಪುಟಗಳನ್ನು ಹರಿಯುವುದರಲ್ಲಿ ಹೆಚ್ಚು ಆನಂದ ಸಿಗುತ್ತದೆ. ನಮ್ಮನ್ನು ನಮ್ಮ ಮವರಂತೆ ಭಾವಿಸುವ, ನಮ್ಮ ಪ್ರತಿಯೊಂದು ದುಃಖವನ್ನು ಅರಿಯುವ ಸಂಬಂಧ ಇರಬೇಕು. ಭಾರಿ ಮಳೆಯಲ್ಲಿ ನಡೆಯುತ್ತಿದ್ದರೆ ನೀರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರನ್ನು ಗುರುತಿಸಲು ಸಾಧ್ಯವಾಗಬೇಕು. ನಿಮ್ಮ ಕೈಯಲ್ಲಿದ್ದ ವಿಷಯದ ಬಗ್ಗೆ ನೀವು ಮೋಹ ಹೊಂದಿದ್ದರೆ ಜೀವನವು ನರಕವಾಗುತ್ತದೆ. ಕೆಸರು ಮತ್ತು ಕಸ ಎರಡರಿಂದಲೂ ದೂರವಿರಲು ಪ್ರಯತ್ನಿಸಿ. ಒಂದು ದೇಹವನ್ನು ಕೆಡಿಸುತ್ತದೆ ಮತ್ತು ಇನ್ನೊಂದು ಮನಸ್ಸನ್ನು. ನಾನು ನನ್ನ ಒಳ್ಳೆಯತನದಿಂದಲೇ ಹೆಚ್ಚು ಮೋಸ ಹೋಗಿದ್ದೇನೆ. ಎದುರಿನವರನ್ನು ಅವರು ತೋರಿಸಿದ್ದಂತೆ ನಂಬಿದೆ. ಆದರೆ ನಂತರ ತಿಳಿದು ಬಂದದ್ದೇನೆಂದರೆ, ಇಲ್ಲಿ ಜನರು ಒಂದನ್ನು ತೋರಿಸುತ್ತಾರೆ ಮತ್ತು ಇನ್ನೊಂದನ್ನು ಹೊಂದಿರುತ್ತಾರೆ. ಪ್ರೀತಿಯು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ. ಒಮ್ಮೆ ಯಾರನ್ನಾದರೂ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬಿ ಎಂದಿಗೂ ಮೂರ್ಖರಾಗಬೇಡಿ. ಧರ್ಮವು ನಮಗೆ ದಾರಿ ತೋರಿಸುತ್ತದೆ, ಆದರೆ ಗುರಿ ತಲುಪುವುದು ಕರ್ಮದಿಂದಲೇ. ಮನುಷ್ಯನ ಆಸೆಗಳು ಈಡೇರದಿದ್ದರೆ ಅವನ ಕೋಪ ಹೆಚ್ಚಾಗುತ್ತದೆ ಮತ್ತು ಅವನ ಆಸೆಗಳು ಈಡೇರಿದರೆ ಲೋಭ ಹೆಚ್ಚಾಗುತ್ತದೆ. ಆದ್ದರಿಂದ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಿಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಒಬ್ಬ ವ್ಯಕ್ತಿಗೆ ಅವನ ಕರ್ಮದ ಫಲವು ನೂರಾರು ಹಸುಗಳ ನಡುವೆ ಕರು ತನ್ನ ತಾಯಿಯನ್ನು ಹುಡುಕುವ ರೀತಿಯಲ್ಲಿಯೇ ಸಿಗುತ್ತದೆ. ಅಗತ್ಯವಿದ್ದಾಗ ಜನರು ಸಂಬಂಧವಿಲ್ಲದಿದ್ದರೂ ಸಂಬಂಧವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅಗತ್ಯ ಮುಗಿದಾಗ ಮಾಡಿಕೊಂಡ ಸಂಬಂಧಗಳಿಂದ ವಿಮುಖರಾಗುತ್ತಾರೆ. ಪ್ರಯಾಣದಲ್ಲಿ ಕಲ್ಲುಗಳಿಗೆ ಎಡವದಿದ್ದರೆ ಗಮ್ಯಸ್ಥಾನದ ಮಹತ್ವವನ್ನು ಹೇಗೆ ತಿಳಿಯುವಿರಿ? ಇತ್ತೀಚೆಗೆ ಮನುಷ್ಯನ ಬಳಿ ಇಮೇಲ್ ಇದೆ, ಆದರೆ ಮನುಷ್ಯನಿಗೆ ಮನುಷ್ಯನ ಜೊತೆ ಯಾವುದೇ ಹೊಂದಾಣಿಕೆ ಇಲ್ಲ.
ನಿಮ್ಮ ಹೃದಯ ಮತ್ತು ವಿಶ್ವಾಸವನ್ನು ಯಾರಿಗೂ ಕೊಡಬೇಡಿ, ಇಲ್ಲದಿದ್ದರೆ ಜನರು ಅದನ್ನು ಒಡೆದು ಹಿಂದಿರುಗಿಸುತ್ತಾರೆ. ಅದನ್ನು ನಿಭಾಯಿಸಬಲ್ಲವರೊಂದಿಗೆ ಮಾತ್ರ ನೀವು ಸಂಬಂಧವನ್ನು ಇಟ್ಟುಕೊಳ್ಳಿ. ಕರ್ಮವೂ ಒಂದು ಬೆಳೆಯಾಗಿದೆ, ಅದನ್ನು ಮನುಷ್ಯನು ಹೇಗಾದರೂ ಕಟಾವು ಮಾಡಲೇಬೇಕು. ಆದ್ದರಿಂದ ಯಾವಾಗಲೂ ಉತ್ತಮ ಬೀಜಗಳನ್ನು ಬಿತ್ತಿ, ಇದರಿಂದ ಬೆಳೆ ಉತ್ತಮವಾಗಿರುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮ ಪ್ರಸ್ತುತ ಪರಿಸ್ಥಿತಿಗಳನ್ನು ನೋಡಿ ಭಯಪಡುತ್ತೇವೆ, ಆದರೆ ಭವಿಷ್ಯದ ಬಗ್ಗೆ ದೇವರ ಯೋಜನೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ದೇವರು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕೆ ಮಾಡುತ್ತಾನೆ ಎಂದು ನಾವು ಅರಿತುಕೊಳ್ಳುವುದೇ ಇಲ್ಲ. ಒಂದು ಹುಡುಗ ತನ್ನ ನಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಒಂದು ದಿನ ಅವನು ತನ್ನ ನಾಯಿಯನ್ನು ರಸ್ತೆಯಲ್ಲಿ ಓಡಿಸುತ್ತಿದ್ದಾಗ ಅನಿರೀಕ್ಷಿತವಾಗಿ ರಸ್ತೆಯಲ್ಲಿ ಎಲ್ಲಿಂದಲೋ ಒಂದು ಮೊಲ ಓಡುತ್ತಾ ಬಂದಿತು. ನಾಯಿಯು ಮೊಲವನ್ನು ನೋಡಿ ತಕ್ಷಣ ಅದರ ಹಿಂದೆ ಓಡಿತು. ಹುಡುಗ ನಾಯಿಯನ್ನು ತಡೆಯಲು ಪ್ರಯತ್ನಿಸಿದನು, ಆದರೆ ನಾಯಿಯು ಮೊಲವನ್ನು ಹಿಡಿಯಲು ಇನ್ನೂ ವೇಗವಾಗಿ ಓಡಿತು ಮತ್ತು ಸ್ವಲ್ಪ ಸಮಯದಲ್ಲಿಯೇ ನಾಯಿಯು ಹುಡುಗನ ಕಣ್ಣಿಗಳಿಂದ ಮರೆಯಾಯಿತು. ಹುಡುಗನಿಗೆ ನಾಯಿಯ ಮೇಲೆ ತುಂಬಾ ಪ್ರೀತಿಯಿತ್ತು, ಆದ್ದರಿಂದ ನಾಯಿಯು ಹೋದಾಗ ಅವನು ತುಂಬಾ ದುಃಖಿತನಾದನು. ಅದು ಏಕೆ ಹೋಯಿತು ಎಂದು ಪದೇ ಪದೇ ಯೋಚಿಸಿ ದುಃಖಿತನಾಗುತ್ತಿದ್ದನು. ಅದನ್ನು ಹುಡುಕಲು ಅವನು ವೃತ್ತಪತ್ರಿಕೆಯಲ್ಲಿ ಜಾಹೀರಾತು ನೀಡಿದನು. ಜಾಹೀರಾತಿನಲ್ಲಿ ನಾಯಿಯ ಎಲ್ಲಾ ಮಾಹಿತಿ, ಅದರ ಬಣ್ಣ, ತಳಿ, ಗಾತ್ರ ಮತ್ತು ಅದರ ಚಿತ್ರವನ್ನು ಮುದ್ರಿಸಲಾಗಿತ್ತು. ಜೊತೆಗೆ ನನ್ನ ನಾಯಿಯನ್ನು ತಂದವರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗುವುದು ಎಂದು ಬರೆಯಲಾಗಿತ್ತು. 2 ದಿನಗಳ ನಂತರ ಒಬ್ಬ ಸುಂದರ ಹುಡುಗಿ ಆ ನಾಯಿಯನ್ನು ಕರೆದು ತಂದಳು. ಹುಡುಗಿ ಅವನಿಗೆ ನಾಯಿಯನ್ನು ಹಿಂದಿರುಗಿಸಿದಳು. ಅವರಿಬ್ಬರ ನಡುವೆ ಸಾಕಷ್ಟು ಮಾತುಕತೆ ನಡೆಯಿತು. ನಿಧಾನವಾಗಿ ಹುಡುಗನಿಗೆ ಆ ಹುಡುಗಿಯೊಂದಿಗೆ ಸ್ನೇಹವಾಯಿತು ಮತ್ತು ಸಮಯ ಕಳೆದಂತೆ ಅವರಿಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು. ಈಗ ಆ ಹುಡುಗ ನಾಯಿಯು ತಪ್ಪಿಸಿಕೊಂಡ ದಿನವನ್ನು ನೆನಪಿಸಿಕೊಳ್ಳುತ್ತಾನೆ. ಮೊದಲಿಗೆ ನಾಯಿಯು ಏಕೆ ಓಡಿಹೋಯಿತು ಎಂಬ ವಿಷಯದಿಂದ ಅವನಿಗೆ ತುಂಬಾ ನೋವಾಗಿತ್ತು, ಆದರೆ ಈಗ ಅವನು ಆ ದಿನ ನಾಯಿಯು ಓಡಿಹೋಗಿದ್ದು ಒಳ್ಳೆಯದಾಯಿತು ಎಂದು ಯೋಚಿಸಲು ಪ್ರಾರಂಭಿಸಿದನು. ಒಂದು ವೇಳೆ ನಾಯಿಯು ಓಡಿಹೋಗದೇ ಇದ್ದರೆ ಅವನು ವೃತ್ತಪತ್ರಿಕೆಯಲ್ಲಿ ಜಾಹೀರಾತು ನೀಡುತ್ತಿರಲಿಲ್ಲ, ಮತ್ತು ಜಾಹೀರಾತು ನೀಡದೇ ಇದ್ದರೆ ಈ ಸುಂದರ ಹುಡುಗಿ ಅವನ ಬಳಿಗೆ ಬರುತ್ತಿರಲಿಲ್ಲ, ಭೇಟಿಯಾಗುತ್ತಿರಲಿಲ್ಲ ಮತ್ತು ಅವರಿಬ್ಬರ ನಡುವೆ ಪ್ರೀತಿಯ ಸಂಬಂಧ ಬೆಳೆಯುತ್ತಿರಲಿಲ್ಲ. ಒಂದು ದಿನ ಆ ಹುಡುಗ ಹುಡುಗಿಯನ್ನು ಭೇಟಿಯಾಗಲು ಹೋಗುತ್ತಿದ್ದನು ಮತ್ತು ದಾರಿಯಲ್ಲಿ ಅವನಿಗೆ ಅಪಘಾತವಾಯಿತು. ಅವನಿಗೆ ಸಾಕಷ್ಟು ಗಾಯಗಳಾದವು ಮತ್ತು ಅವನು ಮನಸ್ಸಿನಲ್ಲಿಯೇ ಯೋಚಿಸಲು ಪ್ರಾರಂಭಿಸಿದನು, ಆ ದಿನ ನಾಯಿಯು ಓಡಿ ಹೋಗದೇ ಇದ್ದರೆ ಮತ್ತು ಇಂದು ಆ ಹುಡುಗಿಯನ್ನು ಭೇಟಿಯಾಗಲು ನನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಇದು ನಮ್ಮ ಮನಸ್ಸಿನ ಆಟವಾಗಿದೆ. ಇದು ಒಂದೇ ಪರಿಸ್ಥಿತಿಯಿಂದ ನಮ್ಮನ್ನು ಕೆಲವೊಮ್ಮೆ ಸಂತೋಷಪಡಿಸುತ್ತದೆ ಮತ್ತು ಅದೇ ಪರಿಸ್ಥಿತಿಯಿಂದ ಕೆಲವೊಮ್ಮೆ ದುಃಖಪಡಿಸುತ್ತದೆ. ಜನರು ಹುಡುಗನನ್ನು ಆಸ್ಪತ್ರೆಗೆ ದಾಖಲಿಸಿದರು. ವೈದ್ಯರು ಸಿಟಿ ಸ್ಕ್ಯಾನ್ ಮಾಡಿದರು ಮತ್ತು ಹುಡುಗನ ಮೆದುಳಿನಲ್ಲಿ ಒಂದು ಗೆಡ್ಡೆ ಇದೆ ಎಂದು ಸಹ ಹೇಳಿದರು. ವೈದ್ಯರು ಹೇಳಿದರು, ಈ ಗೆಡ್ಡೆಯು ಅಪಘಾತದಿಂದಾಗಿ ಪತ್ತೆಯಾಗಿದೆ. ನೀವು ಆಸ್ಪತ್ರೆಗೆ ಬರದಿದ್ದರೆ ಈ ಗೆಡ್ಡೆಯು ತುಂಬಾ ತಡವಾಗಿ ನಿಮಗೆ ತಿಳಿಯುತ್ತಿತ್ತು. ಈಗ ಸಮಯವಿದೆ ಮತ್ತು ಇದರ ಚಿಕಿತ್ಸೆಯು ಸುಲಭವಾಗಿ ಆಗುತ್ತದೆ ಎಂದು ಹೇಳಿದರು. ಅಪಘಾತವು ಕೆಟ್ಟದ್ದಾಗಿತ್ತು, ಆದರೆ ಅದರಿಂದ ವೈದ್ಯರು ಸಮಯಕ್ಕೆ ಸರಿಯಾಗಿ ಗೆಡ್ಡೆಯನ್ನು ಪತ್ತೆ ಹಚ್ಚಿದರು ಎಂದು ಹುಡುಗನಿಗೆ ಅರ್ಥವಾಯಿತು. ಗೆಡ್ಡೆಯ ಚಿಕಿತ್ಸೆ ಈಗ ಸಾಧ್ಯವಿತ್ತು ಎಂದು ಅವನ ಸಂತೋಷಪಟ್ಟನು. ಹುಡುಗ ಮತ್ತೆ ಯೋಚಿಸಲು ಪ್ರಾರಂಭಿಸಿದನು, ಆ ದಿನ ನಾಯಿಯು ಓಡಿ ಹೋಗಿದ್ದು ಒಳ್ಳೆಯದಾಯಿತು ಎಂದು. ಒಂದು ವೇಳೆ ನಾಯಿ ಓಡಿ ಹೋಗದೇ ಇದ್ದಿದ್ರೆ ನಾನು ಹುಡುಗಿಯನ್ನು ಭೇಟಿ ಮಾಡುತ್ತಿರಲಿಲ್ಲ ಮತ್ತು ಅಪಘಾತವೂ ಆಗುತ್ತಿರಲಿಲ್ಲ. ನಂತರ ಗೆಡ್ಡೆಯ ಬಗ್ಗೆಯೂ ತಿಳಿಯುತ್ತಿರಲಿಲ್ಲ. ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಅವನ ಗೆಡ್ಡೆಯನ್ನು ತೆಗೆದುಹಾಕಿದರು. ಈಗ ಅವನು ಯಾವಾಗಲೂ ಯೋಚಿಸುತ್ತಿದ್ದನು, ಕೆಲವೊಮ್ಮೆ ನಮಗೆ ಕೆಟ್ಟದ್ದಾಗಿ ಕಾಣುವ ಘಟನೆಗಳು ಅಂತಿಮವಾಗಿ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತವೆ. ಕೆಲವೊಮ್ಮೆ ಜೀವನದ ಯೋಜನೆಗಳು ಮತ್ತು ಘಟನೆಗಳು ಆ ಸಮಯದಲ್ಲಿ ನಮಗೆ ಅರ್ಥವಾಗುವುದಿಲ್ಲ, ಆದರೆ ನಾವು ಹಿಂತಿರುಗಿ ನೋಡಿದಾಗ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ ಮತ್ತು ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಎಂದು ನಮಗೆ ಅರ್ಥವಾಗುತ್ತದೆ. ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಮತ್ತು ಕೆಲವೊಮ್ಮೆ ಕೆಟ್ಟ ಘಟನೆಗಳ ಕಾರಣ ನಮಗೆ ನಂತರ ಅರ್ಥವಾಗುತ್ತದೆ. ತನ್ನ ಮನಸ್ಸಿಗೆ ಇಷ್ಟವಾದುದಾದರೆ ಒಳ್ಳೆಯದು, ಮನಸ್ಸಿಗೆ ಇಷ್ಟವಾಗದಿದ್ದರೆ ಇನ್ನೂ ಒಳ್ಳೆಯದು ಎಂದು ಹೇಳುತ್ತಾರಲ್ಲ. ಯಾರಿಗಾದರೂ ಮೋಸ ಮಾಡುವುದು ಒಂದು ಸಾಲವಾಗಿದೆ. ಅದನ್ನು ನೀವು ಒಂದು ದಿನ ಇನ್ನೊಬ್ಬರ ಕೈಯಿಂದ ಮೋಸ ಹೋಗಿ ತೀರಿಸಬೇಕಾಗುತ್ತದೆ. ನೀವು ಏನನ್ನೂ ಮಾಡಲು ಸಾಧ್ಯವಾಗದಿದ್ದರೂ ಒಂದು ವಿಷಯವನ್ನು ಖಂಡಿತವಾಗಿಯೂ ಮಾಡಿ, ಪ್ರಯತ್ನ. ಯಾರ ಸಂಪತ್ತನ್ನು ನೋಡಿಯಲ್ಲ, ಅವರ ಮನಸ್ಸನ್ನು ನೋಡಿ ಅವರೊಂದಿಗೆ ಸಂಬಂಧ ಬೆಳೆಸಿ. ನಿರ್ಜನ ರಸ್ತೆಯಲ್ಲಿ ನಾಯಿಗಳು ಸುತ್ತುವರಿದಾಗ ಮಾತ್ರ ಕಲ್ಲಿನ ಬೆಲೆ ಅರ್ಥವಾಗುತ್ತದೆ. ಯಾರಾದರೂ ಬೇರೆಯವರು ನೋವು ಕೊಟ್ಟರೆ ಕೇವಲ ಕೋಪ ಬರುತ್ತದೆ, ಆದರೆ ಯಾರಾದರೂ ತಮ್ಮವರು ನೋವು ಕೊಟ್ಟರೆ ಕೋಪದ ಜೊತೆಗೆ ಅಳು ಕೂಡ ಬರುತ್ತದೆ. ನಿಮ್ಮ ಸಂಬಂಧ ಎಷ್ಟು ಅಚಲವಾಗಿತ್ತು ಎಂಬುದು ಮುಖ್ಯವಲ್ಲ,
ಜನರು ನಿಮಗಿಂತ ಉತ್ತಮರನ್ನು ಕಂಡಾಗ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಗಡಿಯಾರವನ್ನು ಸರಿಪಡಿಸುವವರು ಬಹಳಷ್ಟು ಜನರಿದ್ದಾರೆ, ಆದರೆ ಸಮಯವನ್ನು ಸರಿಪಡಿಸುವುದು ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ಯಾರನ್ನಾದರೂ ನಂಬುವ ಮೊದಲು ಅವರನ್ನು ಪರೀಕ್ಷಿಸುವುದು ಎಷ್ಟು ಮುಖ್ಯ ಎಂದು ನಮಗೆ ಅರಿವಾಗುವಂತೆ ಮಾಡಲು. ಒಂಟಿಯಾಗಿರುವುದು ನಿಮಗೆ ಇದನ್ನು ಕಲಿಸುತ್ತದೆ. ನಿಜವಾಗಿ ನಿಮ್ಮ ಬಳಿ ನಿಮ್ಮನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ. ಮನುಷ್ಯನು ತನ್ನ ಮಾತನ್ನು ಸಂಯಮದಲ್ಲಿಟ್ಟುಕೊಳ್ಳಬೇಕು, ಏಕೆಂದರೆ ಮಾತಿನಿಂದ ಆದ ಗಾಯಗಳು ಎಂದಿಗೂ ವಾಸಿಯಾಗುವುದಿಲ್ಲ. ಶ್ರೀಕೃಷ್ಣರು ಹೇಳುತ್ತಾರೆ, ಮನುಷ್ಯನು ತನ್ನ ಜೀವನದಲ್ಲಿ ಅದಕ್ಕೆ ಅರ್ಹರಲ್ಲದವರಿಗಾಗಿ ಶೋಕಿಸುತ್ತಾನೆ. ಬುದ್ಧಿವಂತ ವ್ಯಕ್ತಿ ಜೀವಂತ ಅಥವಾ ಮೃತರಿಗಾಗಿ ಶೋಕಿಸುವುದಿಲ್ಲ. ನಾನು ಯಾವಾಗಲೂ ನಿಮ್ಮೊಂದಿಗೆ ಮತ್ತು ನಿಮ್ಮ ಸುತ್ತಮುತ್ತಲೇ ಇರುತ್ತೇನೆ. ನೀವು ಏನೇ ಮಾಡುತ್ತಿದ್ದರೂ, ಏನಾಯಿತೋ ಅದು ಒಳ್ಳೆಯದಾಯಿತು, ಮತ್ತು ಏನಾಗುವುದೋ ಅದು ಒಳ್ಳೆಯದಾಗಿಯೇ ಇರುತ್ತದೆ. ನಿಮ್ಮನ್ನು ನನ್ನ ಮೇಲೆ ಬಿಟ್ಟುಬಿಡಿ. ಕೇವಲ ನಿಮ್ಮ ಕರ್ಮದ ಮೇಲೆ ಗಮನಹರಿಸಿ. ಕರ್ಮವನ್ನು ನಿಸ್ವಾರ್ಥವಾಗಿ ಮತ್ತು ಪಾಪರಹಿತವಾಗಿ ಮಾಡಿ. ಬದಲಾವಣೆಗೆ ಹೆದರುವುದು ಮತ್ತು ಸಂಘರ್ಷಕ್ಕೆ ಹೆದರುವುದು ಮನುಷ್ಯನ ಅತಿದೊಡ್ಡ ಏಡಿತನ. ಜೀವನದ ಅತಿದೊಡ್ಡ ಗುರು ಸಮಯ. ಸಮಯ ಕಲಿಸುವ ಪಾಠವನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ನಂಬಿಕೆ ಒಮ್ಮೆ ಮುರಿದರೆ ಮತ್ತೆ ಬರಲು ಸಾಧ್ಯವಿಲ್ಲ. ಕಣ್ಣೀರಿಗೆ ಕಾರಣವಾಗುವವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಕಡೆಗಣಿಸಿದರೆ ದೇವರು ವ್ಯಕ್ತಿಯನ್ನು ಮತ್ತು ಸಮಯವನ್ನು ಎರಡನ್ನೂ ಕಿತ್ತುಕೊಳ್ಳುತ್ತಾನೆ. ಕೊಟ್ಟ ಮಾತು ಮತ್ತು ಸಹಾಯಕ್ಕೆ ಬಂದ ವ್ಯಕ್ತಿ, ಇವರನ್ನು ಎಂದಿಗೂ ಮರೆಯಬೇಡಿ. ಹಕ್ಕುದಾರರನ್ನು ಬದಲಾಯಿಸಲಾಗುತ್ತದೆ, ಪಾತ್ರಗಳನ್ನು ಬದಲಾಯಿಸಲಾಗುತ್ತದೆ. ಇದು ಪ್ರಪಂಚ ಸರ್. ಇಲ್ಲಿ ಹರಕೆ ಈಡೇರದಿದ್ದರೆ ದೇವರನ್ನು ಬದಲಾಯಿಸಲಾಗುತ್ತದೆ. ಜೀವನದಲ್ಲಿ ಮೋಸ ಹೋಗುವುದು ಕೂಡ ಅಗತ್ಯ, ಏಕೆಂದರೆ ನಡೆದಾಡಲು ತಂದೆ ತಾಯಿ ಕಲಿಸುತ್ತಾರೆ, ಆದರೆ ತಾನೇ ನಿಭಾಯಿಸಲು ಕಲಿಯಬೇಕಾಗುತ್ತದೆ. ಮಳೆಯಲ್ಲಿ ಸ್ನಾನ ಮಾಡುವುದು ಸುಲಭ, ಆದರೆ ಪ್ರತಿದಿನ ಸ್ನಾನ ಮಾಡಲು ನಾವು ಮಳೆಯನ್ನೇ ಅವಲಂಬಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಅದೃಷ್ಟದಿಂದ ವಿಷಯಗಳು ಸುಲಭವಾಗಿ ಸಿಗುತ್ತವೆ, ಆದರೆ ಯಾವಾಗಲೂ ಅದೃಷ್ಟವನ್ನೇ ಅವಲಂಬಿಸಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಹೆದರಿಬಿದ್ದು ಎಂದಿಗೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಮತ್ತು ನಿರ್ಧಾರ ತೆಗೆದುಕೊಂಡ ನಂತರ ಎಂದಿಗೂ ಹೆದರಬೇಡಿ. ಹಲವು ಬಾರಿ ಕೆಲವು ವಿಷಯಗಳು ಒಳ್ಳೆಯದಾಗಿ ಸಿಗುವುದಿಲ್ಲ, ಅದೇ ವಿಷಯಗಳು ಕೆಟ್ಟದ್ದಾಗಿ ಸುಲಭವಾಗಿ ಸಿಗುತ್ತವೆ. ಎಂದಿಗೂ ಯಾರನ್ನೂ ವಿಶೇಷ ಎಂದು ಭಾವಿಸಬೇಡಿ, ಏಕೆಂದರೆ ಎಲ್ಲಾ ತೊಂದರೆಗಳ ಮೂಲ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಯಾರೊಂದಿಗೂ ತಪ್ಪು ಮಾಡಬೇಡಿ, ಆದರೆ ನಿಮ್ಮೊಂದಿಗೆ ತಪ್ಪು ಆಗಲೂ ಬಿಡಬೇಡಿ. ಅಹಂಕಾರದ ಮಾತುಗಳನ್ನಾಡಿ ಯಾರ ಹೃದಯವನ್ನು ನೋಯಿಸಬಾರದು, ಏಕೆಂದರೆ ಸಮಯವು ಅಹಂಕಾರವನ್ನು ಮುರಿಯುತ್ತದೆ ಮತ್ತು ಮಾತನಾಡುವ ಯೋಗ್ಯತೆಯನ್ನು ಸಹ ಬಿಡುವುದಿಲ್ಲ. ಜೀವನದಲ್ಲಿ ನಾವು ಉದ್ದೇಶಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇವೆ ಅಥವಾ ಉದ್ದೇಶಪೂರ್ವಕವಾಗಿ ಬಳಸಲ್ಪಡುತ್ತೇವೆ. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ನಿಮ್ಮ ವಿಶ್ವಾಸವಿಡಿ, ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಮನಸ್ಸಿನಲ್ಲಿ ಲೋಕದ ಮಾತುಗಳಿರುವವರೆಗೂ ಮನಸ್ಸು ಲೋಕದಲ್ಲಿರುವುದು ಕಷ್ಟವಾಗುತ್ತದೆ. ನಾನು ಸಂಬಂಧಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಇಲ್ಲಿ ಜನರು ಒಂದೇ ಕ್ಷಣದಲ್ಲಿ ಪರಕೀಯರನ್ನಾಗಿ ಮಾಡುತ್ತಾರೆ. ನಿಮಗೆ ಏನು ಸರಿ ಏನು ತಪ್ಪು ಎಂದು ತಿಳಿದಿದ್ದರೂ ತಪ್ಪು ಆಯ್ಕೆ ಮಾಡಿಕೊಳ್ಳುವ ತಪ್ಪುಗಳಿಗೆ ಯಾವುದೇ ಕ್ಷಮೆಯಿಲ್ಲ. ನಿಮಗೆ ನಿಜವಾದ ಸಂತೋಷ ಬೇಕು ಎಂದರೆ ನಿಮ್ಮ ಮನಸ್ಸಿನೊಳಗೆ ಇಣುಕಿ ನೋಡಿ. ಉಳಿದ ಸುಳ್ಳು ಸುಖಗಳು ಇಡೀ ಜಗತ್ತಿನಲ್ಲಿ ಹರಡಿವೆ. ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕಿದ್ದರೆ ಸಣ್ಣ ಜನರೊಂದಿಗೆ ಎಂದಿಗೂ ಜಗಳವಾಡಬೇಡಿ. ಸಣ್ಣ ವಿಷಯ, ಎಲ್ಲರನ್ನೂ ಒಟ್ಟಾಗಿಟ್ಟುಕೊಳ್ಳಿ, ಆದರೆ ಜೊತೆಗೆ ಎಂದಿಗೂ ಸ್ವಾರ್ಥ ಇಟ್ಟುಕೊಳ್ಳಬೇಡಿ. ಸಂಬಂಧಗಳು ದೂರದವರೆಗೂ ಸಾಗುತ್ತವೆ, ಒಂದು ವೇಳೆ ಅಸಮಾಧಾನದ ವಯಸ್ಸು ಕಡಿಮೆಯಾದರೆ. ಅಹಂಕಾರ ಕಡಿಮೆ ಇರುವವರ ಮಹತ್ವ ಹೆಚ್ಚು. ನಿಮ್ಮ ಬೆನ್ನಿನ ಬಲವನ್ನು ಹೆಚ್ಚಿಸಿ, ಏಕೆಂದರೆ ಶಹಬಾಷ್ ಮತ್ತು ಮೋಸ ಎರಡೂ ಹಿಂಭಾಗದಿಂದಲೇ ಸಿಗುತ್ತವೆ. ಜೀವನದಲ್ಲಿ ಸಮಯ ಹೇಗಾದರೆಯೂ ಇದ್ದರೂ ನಿಮ್ಮ ಕುಟುಂಬದೊಂದಿಗೆ ಇರಬೇಕು. ಕುಟುಂಬಕ್ಕೆ ಸುಖ ಬಂದರೆ ಅದು ಹೆಚ್ಚುತ್ತದೆ ಮತ್ತು ದುಃಖ ಬಂದರೆ ಅದು ಹಂಚಿ ಹೋಗುತ್ತದೆ. ಮನುಷ್ಯನು ತನ್ನ ಕರ್ತವ್ಯದ ಪಥದಿಂದ ಎಂದಿಗೂ ವಿಮುಖನಾಗಬಾರದು. ಸ್ವಾರ್ಥದಿಂದ ಸಂಬಂಧಗಳನ್ನು ಬೆಳೆಸಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ರೂಪುಗೊಳ್ಳುವುದಿಲ್ಲ, ಮತ್ತು ಪ್ರೀತಿಯಿಂದ ರೂಪುಗೊಂಡ ಸಂಬಂಧಗಳನ್ನು ಎಷ್ಟೇ ಮುರಿಯಲು ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಮನುಷ್ಯನ ಜೀವನದಲ್ಲಿ ತೊಂದರೆಗಳಿಲ್ಲದಿದ್ದರೆ ಅವನಿಗೆ ಸುಖದ ಬೆಲೆ ತಿಳಿಯುವುದಿಲ್ಲ. ಜೀವನವು ಒಂದು ಪ್ಯಾಕೇಜ್ ಆಗಿದೆ, ಅಲ್ಲಿ ಸುಖ ಮತ್ತು ದುಃಖ ಎರಡೂ ಸಿಗುತ್ತವೆ. ನಾವಿವುಗಳೆಲ್ಲದರ ಮೀರಿ ಹೇಗಾದರೂ ಹೊರಗೆ ಬರಬೇಕು. ಇದೇ ಜೀವನ. ಜನ್ಮದಿಂದ ಯಾರೂ ಸ್ನೇಹಿತರಾಗಿ ಹುಟ್ಟುವುದಿಲ್ಲ, ಶತ್ರುಗಳೂ ಅಲ್ಲ. ಅವರು ನಮ್ಮ ಅಹಂಕಾರ, ಶಕ್ತಿ ಮತ್ತು ವರ್ತನೆಯಿಂದ ರೂಪುಗೊಳ್ಳುತ್ತವೆ. ಮಹಾಭಾರತವೂ ಇದಕ್ಕೆ ಸಾಕ್ಷಿ. ತನ್ನವರು ಎಲ್ಲೆ ಮೀರಿದ ದಿನವೇ ತನ್ನವರ ವಿರುದ್ಧ ಶಸ್ತ್ರಾಸ್ತ್ರಗೆತ್ತುವುದು ಧರ್ಮ. ಕೆಲವರು ಭೇಟಿಯಾದಾಗ ಬದಲಾಗುತ್ತಾರೆ, ಮತ್ತು ಕೆಲವು ಜನರನ್ನು ಭೇಟಿಯಾದಾಗ ಜೀವನವೇ ಬದಲಾಗುತ್ತದೆ. ಒಂಟಿಯಾಗಿರುವಾಗ ನಿಮಗೆ ಅಷ್ಟು ದುಃಖವಾಗುವುದಿಲ್ಲ, ಎಷ್ಟು ತಪ್ಪು ವ್ಯಕ್ತಿ ಒಂದಿಗಿರುವಾಗ ಆಗುತ್ತದೆ. ನೋವು ಒಂದು ಅತ್ಯಂತ ಅಗ್ಗದ ವಸ್ತು. ಪ್ರತಿಯೊಬ್ಬರೂ ಅದನ್ನು ಉಚಿತವಾಗಿ ಕೊಡುತ್ತಾರೆ. ಶಾಂತವಾಗಿರಿ, ನಿಮ್ಮ ಸಮಯವೂ ಬರುತ್ತದೆ. ಶಾಂತವಾಗಿ ಗುರಿಯತ್ತ ಗಮನ ಕೊಡಿ. ನೀವು ಒಂದು ದಿನ ಖಂಡಿತ ನಗುತ್ತೀರಿ. ನನಗೆ ನೋವು ಸಹಿಸುವವರ ಸಾಲಿನಲ್ಲಿ ಇರಿಸಿದಕ್ಕಾಗಿ ದೇವರಿಗೆ ಧನ್ಯವಾದಗಳು, ನೀಡುವವರ ಸಾಲಿನಲ್ಲಿ ಅಲ್ಲ. ನಿಮ್ಮ ಹಕ್ಕುಗಳಿಗಾಗಿ ನೀವು ನಾಚಿಕೆಗೇಡಿತನ ತೋರಬೇಕಾದರೆ ನಾಚಿಕೆಗೇಡಿತನ ತೋರಿ, ಏಕೆಂದರೆ ಇಲ್ಲಿ ನಾಚಿಕೆ ಸ್ವಭಾವದವರ ಲಾಭ ಪಡೆಯುವವರಿಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ಲ. ನೆನಪಿಡಿ,
ನೀವು ಕೆಲಸಕ್ಕೆ ಬರುವವರೆಗೂ ಜನರು ನಿಮ್ಮನ್ನು ಗುರುತಿಸುತ್ತಾರೆ, ಏಕೆಂದರೆ ದೀಪ ಹಚ್ಚಿದ ನಂತರ ಬೆಂಕಿ ಕಡ್ಡಿಯನ್ನು ಎಸೆಯಲಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಸಿಗುವ ಸುಖವು ಮನುಷ್ಯನನ್ನು ಎಂದಿಗೂ ಬುದ್ಧಿವಂತನನ್ನಾಗಿ ಮಾಡುವುದಿಲ್ಲ, ಮತ್ತು ಚಿಕ್ಕ ವಯಸ್ಸಿನಲ್ಲಿ ಸಿಗುವ ದುಃಖವು ಮನುಷ್ಯನನ್ನು ತುಂಬಾ ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಅಲ್ಲಿ ಮರಗಳು ಮತ್ತು ನೀರು ಜೊತೆಗೂಡಿದಾಗ ಹಸಿರು ತಾನಾಗಿಯೇ ಬರುತ್ತದೆ. ಜೀವನವೂ ಇದೆ. ಅಲ್ಲಿ ಮನಸ್ಸಿನ ಸರಳತೆ ಮತ್ತು ಕುಟುಂಬದ ಸಂಸ್ಕೃತಿ ಇರುತ್ತದೆಯೋ ಅಲ್ಲಿ ಜೀವನದಲ್ಲಿ ಹಸಿರು ಬರುತ್ತದೆ. ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ, ಪ್ರತಿಯೊಬ್ಬರೊಳಗೆ ತಮ್ಮದೇ ಆದ ಶಕ್ತಿ ಮತ್ತು ತಮ್ಮದೇ ಆದ ದೌರ್ಬಲ್ಯ ಇರುತ್ತದೆ. ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ, ಮತ್ತು ಸಿಂಹವು ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ಪ್ರಾಮುಖ್ಯತೆ ನೀಡಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ಸಂಬಂಧಗಳನ್ನು ನಿಭಾಯಿಸುತ್ತಾರೆ. ವ್ಯತ್ಯಾಸವೇನೆಂದರೆ ಕೆಲವರು ಹೃದಯದಿಂದ ನಿಭಾಯಿಸುತ್ತಾರೆ ಮತ್ತು ಕೆಲವರು ಮೆದುಳಿನಿಂದ. ಸಮಯ ಕೆಟ್ಟದಾದಾಗ ಜನರು ಕೈ ಹಿಡಿಯುವುದಿಲ್ಲ, ತಪ್ಪುಗಳನ್ನು ಹಿಡಿಯುತ್ತಾರೆ. ನೀವು ಯಾರೊಂದಿಲಾದರೂ ಚೆನ್ನಾಗಿ ಇರಲು ಸಾಧ್ಯವಾದರೆ ಮಾತ್ರ ಅವರ ಕೈ ಹಿಡಿಯಿರಿ. ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರು ನಿಮ್ಮ ಮೌನವನ್ನು ತಪ್ಪಾಗಿಯೇ ಅರ್ಥೈಸುತ್ತಾರೆ. ನಿಮ್ಮನ್ನು ತಮ್ಮವರೆಂದು ಭಾವಿಸುವುದರಿಂದ ಏನು ಪ್ರಯೋಜನ? ಅವರೊಳಗೆ ನಿಮಗಾಗಿ ಯಾವುದೇ ಆತ್ಮೀಯತೆ ಇಲ್ಲದಿದ್ದರೆ? ನಿಮ್ಮ ಗೌರವವು ನಿಮ್ಮ ಇರುವಿಕೆಯಲ್ಲಿ ಹೇಳಿದ ಮಾತುಗಳಲ್ಲಿಲ್ಲ, ಆದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಹೇಳಿದ ಮಾತುಗಳಲ್ಲಿದೆ. ನೋವು ಮತ್ತು ಕಹಿಮಾತುಗಳು ಎರಡನ್ನೂ ಸಹಿಸಲು ಸಾಧ್ಯವಾದಾಗ ನಿಮಗೆ ಬದುಕಲು ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮನುಷ್ಯನ ಒಳ್ಳೆಯತನದ ಬಗ್ಗೆ ಎಲ್ಲರೂ ಮೌನವಾಗಿರುತ್ತಾರೆ, ಆದರೆ ಅವನ ಕೆಟ್ಟತನದ ಬಗ್ಗೆ ಚರ್ಚೆಯಾದರೆ ಮೂಕರೂ ಮಾತನಾಡುತ್ತಾರೆ. ಜನರು ನಿಮ್ಮ ಯಶಸ್ಸಿನ ನಂತರ ನಿಮ್ಮ ಬಗ್ಗೆ ಅಸೂಯೆಪಡುತ್ತಾರೆ, ಆದರೆ ನೀವು ಯಾವ ಹಂತದಿಂದ ಹಾದುಹೋಗಿ ಯಶಸ್ವಿಯಾಗಿದ್ದೀರಿ ಎಂದು ಎಂದಿಗೂ ಯೋಚಿಸುವುದಿಲ್ಲ. ತನ್ನ ಮನಸ್ಸು ತನ್ನ ನಿಯಂತ್ರಣದಲ್ಲಿರುವವನಿಗೆ ಮಾತ್ರ ಉದ್ದೇಶ ಸರಿಯಿರುತ್ತದೆ. ನಿಮ್ಮನ್ನು ಗೌರವಿಸದ ಜನರಿಗಾಗಿ ಇರದಿರುವುದು ಉತ್ತಮ. ಕಹಿಯಾಗಿರುತ್ತದೆ, ಆದರೆ ಸತ್ಯ. ಸರ್, ಇಂದಿನ ದಿನಗಳಲ್ಲಿ ಜನರು ತಮ್ಮ ಸ್ಥಾನಮಾನವನ್ನು ನೋಡಿ ಸಂಬಂಧಗಳನ್ನು ಬೆಳೆಸುತ್ತಾರೆ. ತಮ್ಮ ಮನಸ್ಸಿನ ನೋವನ್ನು ಯಾರೊಂದಿಗೂ ಹೇಳಲು ಸಾಧ್ಯವಾಗದವರಿಗೆ ಹೆಚ್ಚು ಕೋಪ ಬರುತ್ತದೆ. ಪ್ರೀತಿ ಈ ಜಗತ್ತಿನ ಅತ್ಯಂತ ಸರಳ ವಿಷಯ. ಅದನ್ನು ಪಡೆಯುವುದು ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟ. ಪ್ರತಿಯೊಂದು ವಿಷಯಕ್ಕೂ ಉತ್ತರವನ್ನು ನೀಡಬಹುದು, ಆದರೆ ಸಂಬಂಧಗಳ ಮಹತ್ವವನ್ನೇ ಅರ್ಥ ಮಾಡಿಕೊಳ್ಳದವರು ಸಂಬಂಧಗಳನ್ನು ಏನು ಅರ್ಥ ಮಾಡಿಕೊಳ್ಳುತ್ತಾರೆ? ಬಿಟ್ಟು ಹೋಗುವವರಿಗೆ ನೆನಪುಗಳ ಭಾರ ಎಷ್ಟು ಭಾರಿಯಾಗಿರುತ್ತದೆ ಎಂದು ತಿಳಿದಿರುವುದಿಲ್ಲ. ತಪ್ಪು ಉಪಕರಣದಿಂದ ನೀವು ಸ್ಕ್ರೂವನ್ನು ತೆರೆಯಲು ಸಾಧ್ಯವಾಗದಿದ್ದರೆ ತಪ್ಪು ದಿಕ್ಕಿನಲ್ಲಿ ಶ್ರಮಿಸಿ ನೀವು ಹೇಗೆ ಯಶಸ್ವಿಯಾಗಲು ಸಾಧ್ಯ? ಒಂಟಿಯಾಗಿರುವ ಅಭ್ಯಾಸವಿರಬೇಕು, ಏಕೆಂದರೆ ಯಾರೂ ಯಾವಾಗಲೂ ಜೊತೆಯಲ್ಲಿ ಇರುವುದಿಲ್ಲ. ವಿಷಯ ಇಷ್ಟೇ, ನೀವು ಅಥವಾ ಬೇರೆ ಯಾರೂ ಇಲ್ಲ. ಸಮಯ ಬಂದಾಗ ಸಮಯವನ್ನು ನೀಡುವವರು ವಿಶೇಷ. ಯಾರ ಹೃದಯದ ಭಾವನೆಗಳು ನಿಜವಾಗಿರುತ್ತವೆಯೋ ಅವರ ಪ್ರತಿಯೊಂದು ಕೆಲಸವೂ ಒಳ್ಳೆಯದಾಗಿರುತ್ತದೆ. ಇಡೀ ಜಗತ್ತಿನಲ್ಲಿ ಪ್ರೀತಿ, ಗೌರವ ಮತ್ತು ಮರ್ಯಾದೆಯ ಬರಗಾಲವಿದೆ, ಏಕೆಂದರೆ ಎಲ್ಲರೂ ಪಡೆಯಲು ಬಯಸುತ್ತಾರೆ, ಆದರೆ ಯಾರೂ ನೀಡಲು ಬಯಸುವುದಿಲ್ಲ. ಜ್ಞಾನ ಯಾವುದೇ ವಯಸ್ಸಿನಲ್ಲಿ ಬರಬಹುದು, ಆದರೆ ಅನುಭವ ವಯಸ್ಸಿಗಾಗಿ ಕಾಯುತ್ತದೆ. ಗ್ರಹಣದಿಂದ ಒಂದು ವಿಷಯ ಅರ್ಥವಾಗುತ್ತದೆ. ಗ್ರಹಣವು ನಡುವೆ ಮೂರನೆಯವನು ಬಂದಾಗ ಮಾತ್ರ ಸಂಭವಿಸುತ್ತದೆ. ಕೆಲವೊಮ್ಮೆ ಕಲ್ಲಿನಿಂದ ಎಡವಿದರೂ ಗಾಯವಾಗುವುದಿಲ್ಲ, ಮತ್ತು ಕೆಲವೊಮ್ಮೆ ಸಣ್ಣ ವಿಷಯವು ಮನುಷ್ಯನನ್ನು ಪುಡಿಪುಡಿ ಮಾಡುತ್ತದೆ. ರಾತ್ರಿಯಿಡೀ ನೆಮ್ಮದಿಯಾಗಿ ನಿದ್ರಿಸಲು ಸುಲಭವಲ್ಲ. ಅದಕ್ಕಾಗಿ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕು. ನಿಮ್ಮನ್ನು ಸಂತೋಷವಾಗಿಡಲು ಒಂದು ಮಾರ್ಗವನ್ನು ಕಂಡುಹಿಡಿಯಿರಿ. ತೊಂದರೆಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಯಾರೊಂದಿಗಾದರೂ ಇರಲು ಕಲಿಯಿರಿ. ಇತ್ತೀಚೆಗೆ ಎಲ್ಲರೂ ಮೋಸ ಮಾಡುತ್ತಾರೆ. ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ. ಯಾರನ್ನಾದರೂ ಕಳೆದುಕೊಳ್ಳುವ ಭಯವಿರುವ ವ್ಯಕ್ತಿಯ ಮಾತುಗಳನ್ನು ಯಾವುದೇ ವ್ಯಕ್ತಿ ಸುಮ್ಮನೆ ಕೇಳುತ್ತಾನೆ. ತಮಾಷೆ ಮತ್ತು ಹಣವನ್ನು ಬಹಳ ಯೋಚಿಸಿ ಬಳಸಬೇಕು. ಯಾರ ಜೀವನದ ಭಾಗವಾಗಲು ಬಲವಂತ ಮಾಡಿಸುವುದಕ್ಕಿಂತ ನಿಮ್ಮನ್ನು ನೀವು ನಿಭಾಯಿಸಿ ಅವರ ಜೀವನದಿಂದ ದೂರವಿರುವುದೇ ಉತ್ತಮ. ನಮ್ಮ ಕಹಿಮಾತುಗಳು ಜನರನ್ನು ಬೇಗನೆ ನಿಶ್ಶಬ್ದಗೊಳಿಸುತ್ತವೆ, ಆದರೆ ನಮ್ಮ ಸ್ಪಷ್ಟ ಹೃದಯ ಯಾರಿಗೂ ಕಾಣಿಸುವುದಿಲ್ಲ. ಹೊಗಳಿಕೆಯನ್ನು ಮಾಡುವವರು ನಿಮ್ಮನ್ನು ಖಂಡಿತವಾಗಿ ಗುರುತಿಸುತ್ತಾರೆ, ಆದರೆ ಕಾಳಜಿ ವಹಿಸುವವರನ್ನು ನೀವು ಗುರುತಿಸಬೇಕು. ಜೀವನದಲ್ಲಿ ಸುಖದುಃಖದ ಏರುಳಿತಗಳ ಹೊರತಾಗಿಯೂ ನಿಮ್ಮನ್ನು ಬಿಡದೇ ಇರುವ ವ್ಯಕ್ತಿಯನ್ನು ನೀವು ಯಾವಾಗಲೂ ಗೌರವಿಸಿ. ಕೊನೆಗೆ ಯಾರನ್ನಾದರೂ ಅತಿಯಾಗಿ ಪ್ರೀತಿಸುವುದು ಕೂಡ ಕೆಟ್ಟದ್ದು ಎಂದು ಅವನು ನನಗೆ ತಿಳಿಸಿದನು. ಉಗುರುಗಳು ಉದ್ದವಾದಾಗ ಉಗುರುಗಳನ್ನು ಕತ್ತರಿಸಲಾಗುತ್ತದೆ, ಬೆರಳುಗಳನ್ನಲ್ಲ. ಆದ್ದರಿಂದ ಸಂಬಂಧಗಳಲ್ಲಿ ಬಿರುಕು ಬಂದಾಗ ಬಿರುಕನ್ನು ತೆಗೆದುಹಾಕಿ ಸಂಬಂಧಗಳನ್ನಲ್ಲ. ಯಾರೊಂದಿಗೆ ಸಂಬಂಧವಿಲ್ಲವೋ ಅವರೊಂದಿಗೂ ಕೂಡ ಅದ್ಭುತ ಸಂಬಂಧವಿರುತ್ತದೆ. ನಕ್ಕು ನೋಡುವುದು ಮತ್ತು ನೋಡಿ ನಗುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ಈ ಜಗತ್ತಿನಲ್ಲಿ ವಿಚಿತ್ರ ರೀತಿಯ ಜನರಿದ್ದಾರೆ. ದೇವರಿಗೋಸ್ಕರ ಊದುಬತ್ತಿ ಖರೀದಿಸಿ ತಮ್ಮ ಆಯ್ಕೆಯ ಸುಗಂಧವನ್ನು ನಿರ್ಧರಿಸುತ್ತಾರೆ.
ಎಲ್ಲರೂ ಮನುಷ್ಯನಲ್ಲಿ ದೇವರು ಇದ್ದಾನೆ ಎಂದು ಹೇಳುತ್ತಾರೆ. ಯಾರನ್ನು ಕೇಳಲಿ, ಈ ಮನುಷ್ಯ ಎಲ್ಲಿ ಇದ್ದಾನೆ? 3 ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಧನ ಹೋದರೆ ಏನೂ ಹೋಗುವುದಿಲ್ಲ, ಆರೋಗ್ಯ ಹೋದರೆ ಸ್ವಲ್ಪ ಹೋಗುತ್ತದೆ, ಮತ್ತು ಚಾರಿತ್ರ್ಯ ಹೋದರೆ ಎಲ್ಲವೂ ಹೋಗುತ್ತದೆ. ಜನರ ಮೇಲೆ 3 ಉಪಕಾರಗಳನ್ನು ಮಾಡಿ. ಲಾಭವನ್ನು ತಲುಪಿಸಲು ಸಾಧ್ಯವಾಗದಿದ್ದರೆ ನಷ್ಟವನ್ನೂ ತಲುಪಿಸಬೇಡಿ. ಸಂತೋಷವನ್ನು ನೀಡಲು ಸಾಧ್ಯವಾಗದಿದ್ದರೆ ದುಃಖವನ್ನೂ ತಲುಪಿಸಬೇಡಿ. ಮತ್ತು ಹೊಗಳಲು ಸಾಧ್ಯವಾಗದಿದ್ದರೆ ಕೆಟ್ಟದನ್ನೂ ಹೇಳಬೇಡಿ. ನಿಮ್ಮ ಮೇಲೆ ವಿಶ್ವಾಸವಿಟ್ಟರೆ ಅದು ಶಕ್ತಿಯಾಗುತ್ತದೆ, ಮತ್ತು ಇತರರ ಮೇಲೆ ವಿಶ್ವಾಸವಿಟ್ಟರೆ ಅದು ದೌರ್ಬಲ್ಯವಾಗುತ್ತದೆ. ಈಗ ನನಗೂ ಕೂಡ ಅಗತ್ಯವಾಗಿದೆ. ಈಗ ನನಗೂ ಕನ್ನಡಕದ ಅಗತ್ಯವಿದೆ, ಏಕೆಂದರೆ ಜನರ ಮೋಸಗಳು ಈಗ ಸರಿಯಾಗಿ ಕಾಣುತ್ತಿಲ್ಲ. ರಾತ್ರಿ ಕಳೆದು ಹೋಯಿತು, ಆದರೆ ಸೂರ್ಯೋದಯವಾಗಲಿಲ್ಲ. ಹೌದು, ಅವನು ನನ್ನವನಾಗಿದ್ದ, ಆದರೆ ಕೇವಲ ನನ್ನವನಾಗಿರಲಿಲ್ಲ. ಹೊಸ ಜೀವನವನ್ನು ಪ್ರಾರಂಭಿಸುವುದು ಉತ್ತಮ, ಏಕೆಂದರೆ ಪ್ರೀತಿ ಮರಳಿ ಬರುವುದಿಲ್ಲ. ಯಾರೂ ಯಾರಿಗೂ ವಿಶೇಷವಾಗಿರುವುದಿಲ್ಲ. ಜನರು ಯಾವಾಗ ನೆನಪಿಸಿಕೊಳ್ಳುತ್ತಾರೆಂದರೆ ಅವರಿಗೆ ಕಾಲ ಕಳೆಯಲು ಏನೂ ಇಲ್ಲದಿದ್ದಾಗ ಮಾತ್ರ. ಯಾವುದೇ ವ್ಯಕ್ತಿಗೆ ಅಭ್ಯಾಸವಾಗುವುದು ಅತ್ಯಂತ ಅಪಾಯಕಾರಿ ಅಭ್ಯಾಸವಾಗಿದೆ. ಬುದ್ಧಿವಂತ ವ್ಯಕ್ತಿಯೊಂದಿಗೆ ಕೆಲವು ನಿಮಿಷಗಳ ಮಾತು ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಉತ್ತಮ. ಸಂಬಂಧವನ್ನು ಮುರಿದರೆ ಪ್ರೀತಿ ಮುಗಿಯುವುದಿಲ್ಲ. ಈ ಲೋಕವನ್ನು ತೊರೆದವರು ಹೃದಯದಲ್ಲಿರುತ್ತಾರೆ. ನಾನು ಹಣ್ಣುಗಳನ್ನು ನೋಡಿ ಜನರನ್ನು ಗುರುತಿಸುತ್ತೇನೆ. ಹೊರಗೆ ತುಂಬಾ ಸಿಹಿಯಾಗಿರುವವರು ಒಳಗೆ ಕೊಳೆತಿರುತ್ತಾರೆ. ಯಾರಾದರೂ ನಿರ್ಲಕ್ಷಿಸಿದರೆ ಅವರಿಂದ ದೂರವಿರಿ. ಸಂಬಂಧ ತನ್ನ ಸ್ಥಾನದಲ್ಲಿರುತ್ತದೆ ಮತ್ತು ಆತ್ಮಗೌರವ ತನ್ನ ಸ್ಥಾನದಲ್ಲಿರುತ್ತದೆ. ನಾಳೆಯ ಚಿಂತೆ ಮಾಡಬೇಡಿ. ಇಂದು ನಿಮ್ಮನ್ನು ಸಂಭಾಳಿಸಿದ ದೇವರು ಮುಂದೆಯೂ ಸಂಭಾಳಿಸುತ್ತಾನೆ. ಅಹಂಕಾರವು ನಾವು ಹೊಗಳಿಕೆ ನಮ್ಮದಲ್ಲ, ನಮ್ಮ ಗುಣಗಳದ್ದಾಗಿದೆ ಎಂಬುದನ್ನು ಮರೆತಾಗ ಉಂಟಾಗುತ್ತದೆ. ಮನಸ್ಸನ್ನು ನಿಯಂತ್ರಿಸದವರು ಮನಸ್ಸು ಅವರನ್ನು ನಿಯಂತ್ರಿಸುತ್ತದೆ ಮತ್ತು ಅವರಿಗೆ ಶತ್ರುವಿನಂತೆ ಕಾರ್ಯನಿರ್ವಹಿಸುತ್ತದೆ. ಭಗವದ್ಗೀತೆಯ ಪ್ರಕಾರ ಮನುಷ್ಯನ ಅಗತ್ಯ ಮುಗಿದಾಗ ಮನುಷ್ಯನ ಮಾತನಾಡುವ ವಿಧಾನವು ಬದಲಾಗುತ್ತದೆ. ಜೀವನದಲ್ಲಿ ಅತಿದೊಡ್ಡ ಸ್ವಾತಂತ್ರ್ಯವೆಂದರೆ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು. ಸೋಲು ಮತ್ತು ಗೆಲುವಿನಿಂದ ಯಾವುದೇ ಪರಿಣಾಮ ಬೀರದ ವ್ಯಕ್ತಿ ಇತರರ ಗೆಲುವಿನಲ್ಲಿಯೂ ಸಂತೋಷಪಡುತ್ತಾನೆ. ಎದುರಿನವನ್ನು ತಪ್ಪಲ್ಲ, ಕೇವಲ ಅವನ ಆಲೋಚನೆ ನಮ್ಮಿಂದ ಭಿನ್ನವಾಗಿದೆ ಎಂದು ನಾವು ಯಾವ ದಿನ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅದೇ ದಿನ ಜೀವನದಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಮೊದಲನೆಯದು ನಾಲಿಗೆ ಮತ್ತು ಎರಡನೆಯದು ಹಣ. ಸಂಬಂಧಗಳನ್ನು ನಿಭಾಯಿಸಲು ಬುದ್ಧಿಯಲ್ಲ, ಹೃದಯದ ಶುದ್ಧಿಯಿರಬೇಕು. ಮೀನುಗಳು ಕೂಡ ಸಂತೋಷಪಟ್ಟವು, ಮನುಷ್ಯನೂ ಮನುಷ್ಯನನ್ನು ಬಲೆಯಲ್ಲಿ ಸಿಕ್ಕಿಸುತ್ತಾನೆ ಎಂದು ತಿಳಿದು. ಜೀವನ ಒಂದು ರೈಲು, ಅದು ಚಲಿಸುತ್ತಿರುವವರೆಗೂ ಜನರು ಬರುತ್ತಾ ಹೋಗುತ್ತಿರುತ್ತಾರೆ. ಕೆಲವೊಮ್ಮೆ ವೇಗವಾಗಿ ಚಲಿಸುತ್ತದೆ, ಕೆಲವೊಮ್ಮೆ ನಿಧಾನವಾಗಿ ಚಲಿಸುತ್ತದೆ, ಕೆಲವೊಮ್ಮೆ ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಕೆಲವು ಹೊಸ ಜನರು ಬರುತ್ತಾರೆ, ಕೆಲವು ಹಳೆಯವರು ಇಳಿಯುತ್ತಾರೆ, ಆದರೆ ಪ್ರಯಾಣ ಮುಂದುವರಿಯುತ್ತದೆ. ಕೊನೆಯ ನಿಲ್ದಾಣ ಬಂದಾಗ ಎಲ್ಲರೂ ಇಳಿಯುತ್ತಾರೆ, ಯಾರೂ ಜೊತೆಗಿರುವುದಿಲ್ಲ. ಇದೇ ಜೀವನ. ಮನುಷ್ಯನ ಜೀವನವು ಕೇವಲ ಅವನ ಕರ್ಮಗಳ ಮೇಲೆ ನಡೆಯುತ್ತದೆ. ಕರ್ಮ ಹೇಗಿರುತ್ತದೆಯೋ ಹಾಗೇ ಅವನ ಜೀವನವಿರುತ್ತದೆ. ದೈವತ್ವವು ಕೇವಲ ಶಕ್ತಿಶಾಲಿಯಾಗಿರುವುದರಲ್ಲ, ಆದರೆ ನಿಜವಾದ ದೈವತ್ವವು ಇತರರಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುವುದರಲ್ಲಿ. ಜೀವನದಲ್ಲಿ ಮಾತನ್ನು ಸಂಯಮದಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ, ಏಕೆಂದರೆ ಮಾತಿನಿಂದಾದ ಗಾಯಗಳು ಎಂದಿಗೂ ವಾಸಿಯಾಗುವುದಿಲ್ಲ. ಸಂಬಂಧಗಳನ್ನು ನಿಭಾಯಿಸಲು ಸಮಯವನ್ನು ಮೀಸಲಿಡಿ. ಒಂದು ವೇಳೆ ನಿಮ್ಮ ಬಳಿ ಸಮಯವಿದ್ದಾಗ ಸಂಬಂಧವೇ ಇಲ್ಲದಂತಾಗಬಾರದು. ಇತರರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವವರು, ದಯೆಯಿರುವವರು, ಹೃದಯದಿಂದ ಒಳ್ಳೆಯವರಾಗಿರುವವರು ಅವರಿಗೆ ಮತ್ತೆ ಹುಟ್ಟಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ಎಂದಿಗೂ ಯಾರಿಗೂ ಆನಂದದಲ್ಲಿ ಭರವಸೆ ನೀಡಬೇಡಿ, ಕೋಪದಲ್ಲಿ ಉತ್ತರ ನೀಡಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ಯಾವಾಗಲೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಮನುಷ್ಯ ಬೆಟ್ಟಗಳಿಂದಲ್ಲ ಕಲ್ಲುಗಳಿಂದ ಎಡವಿ ಬೀಳುತ್ತಾನೆ. ಒಮ್ಮೆ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬಿ ಎಂದಿಗೂ ಮೂರ್ಖರಾಗಬೇಡಿ. ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ನಮ್ಮ ದೊಡ್ಡ ಆಸೆಗಳಿಂದಾಗಿ ಹುಟ್ಟುತ್ತವೆ. ಈ ಆಸೆಗಳನ್ನು ತ್ಯಜಿಸಿ ನೋಡಿ, ಜೀವನದಲ್ಲಿ ಸುಖವೇ ಸುಖ. ಯಾವುದೇ ಮನುಷ್ಯನೂ ಹುಟ್ಟಿನಿಂದಲ್ಲ, ಆದರೆ ತನ್ನ ಕರ್ಮಗಳಿಂದ ಮಹಾನಾಗುತ್ತಾನೆ. ಹೇಗೆ ಅಗ್ನಿ ಚಿನ್ನವನ್ನು ಪರೀಕ್ಷಿಸುತ್ತದೆಯೋ ಹಾಗೆಯೇ ಸಂಕಷ್ಟಗಳು ವೀರಪುರುಷರನ್ನು ಪರೀಕ್ಷಿಸುತ್ತವೆ. ಫಲದ ಆಸೆಯಿಲ್ಲದೆ ಕರ್ಮ ಮಾಡುವುದು ವ್ಯಕ್ತಿಯ ಅತಿ ದೊಡ್ಡ ಮೂರ್ಖತನ. ಚಕ್ರವ್ಯೂಹವನ್ನು ರಚಿಸುವವರು ತಮ್ಮವರೇ ಆಗಿರುತ್ತಾರೆ. ನಿನ್ನೆಯೂ ಇದೇ ಸತ್ಯವಿತ್ತು ಮತ್ತು ಇಂದಿಗೂ ಇದೇ ಸತ್ಯ. ಜೀವನವನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಸ್ನೇಹಿತರೆ.
ಇಲ್ಲಿಂದ ಯಾರೂ ಜೀವಂತವಾಗಿ ಉಳಿಯುವುದಿಲ್ಲ. ಆದ್ದರಿಂದ ಜೀವನವನ್ನು ತುಂಬಿ ಬದುಕಿ, ಏಕೆಂದರೆ ನಾಳೆ ಏನಾಗುತ್ತದೋ ಯಾರು ಕಂಡಿದ್ದಾರೆ. ಜೀವನ ಒಂದು ವಿಚಿತ್ರ ಹಂತವನ್ನು ತಲುಪಿದೆ. ಈಗ ಯಾರೂ ಅಪರಿಚಿತರೂ ಅಲ್ಲ, ಯಾರೂ ತಮ್ಮವರೂ ಅಲ್ಲ. ನಾನು ಸರಿಯಾಗಿದ್ದೇನೆ ಮತ್ತು ನಾನು ಒಬ್ಬನೇ ಸರಿಯಾಗಿದ್ದೇನೆ ಎಂಬ ಈ ಭ್ರಮೆಯಲ್ಲಿ ಎಷ್ಟು ಸಂಬಂಧಗಳು ಮುಗಿದು ಹೋಗಿವೆ. ನಾನು ಬಾಗಿಲಿಗೆ ಬೀಗ ಹಾಕಿಯೂ ನೋಡಿದೆ, ಆದರೆ ದುಃಖವು ಇನ್ನೂ ನಾನು ಮನೆಯಲ್ಲಿದ್ದೇನೆ ಎಂದು ಅರ್ಥಮಾಡಿಕೊಳ್ಳುತ್ತದೆ. ಜೀವನ ಒಂದು ಚವಾಲು ಮತ್ತು ನಾವು ಆ ಚವಾಲನ್ನು ಎದುರಿಸಬೇಕಾಗುತ್ತದೆ. ಇಲ್ಲವಾದರೆ ನಾವು ಅದರ ಮುಂದೆ ಸೋಲುತ್ತೇವೆ. ನಿಮ್ಮ ಜೀವನವು ನಿಮ್ಮ ಆಲೋಚನೆಗೆ ಅನುಗುಣವಾಗಿ ಬದಲಾಗುತ್ತದೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ. ಆ ಸುಂದರ ಕ್ಷಣದ ಬಗ್ಗೆ ಯೋಚಿಸಬೇಡಿ, ಅದು ನಿನ್ನೆಯದ್ದಾಗಿತ್ತು. ನೀವು ಇಂದಿನ ಮೇಲೆ ಗಮನ ಹರಿಸಿ. ಸ್ಮಶಾನದ ಬೂದಿಯನ್ನು ನೋಡಿ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತು. ಕೇವಲ ಬೂದಿಯಾಗಲು ಮನುಷ್ಯ ಜೀವನ ಪರ್ಯಂತ ಇತರರನ್ನು ಎಷ್ಟು ಸುಡುತ್ತಾನೆ. ಇಂದಿನ ಕಾಲದಲ್ಲಿ ಜನರು ರೂಪವನ್ನು ನೋಡುತ್ತಾರೆ, ಸದ್ಗುಣವನ್ನಲ್ಲ. ಗೌರವವು ಮನುಷ್ಯನಿಗಲ್ಲ, ಹಣಕ್ಕೆ. ನಾವು ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೆಯೋ ಅವರಿಂದಲೇ ನಮಗೆ ಹೆಚ್ಚು ದುಃಖ ಸಿಗುತ್ತದೆ. ಉತ್ತಮ ಸ್ನೇಹಿತ ಕೈ ಮತ್ತು ಕಣ್ಣುಗಳಂತಿರುತ್ತಾನೆ. ಕೈಯಿಗೆ ನೋವಾದಾಗ ಕಣ್ಣು ಅಳುತ್ತದೆ ಮತ್ತು ಕಣ್ಣು ಅಳಿದಾಗ ಕೈ ಅದನ್ನು ಒರೆಸುತ್ತದೆ. ಒಂಟಿಯಾಗಿ ನಡೆಯುವವರ ವೇಗ ಹೆಚ್ಚಾಗಿರಬಹುದು, ಆದರೆ ನೀವು ದೂರದವರೆಗೆ ಹೋಗಬೇಕಾದರೆ ಎಲ್ಲರ ಜೊತೆಗಿರುವುದು ಅವಶ್ಯಕ. ದುರ್ಯೋಧನನು ತನ್ನ ಒಳ್ಳೆಯದನ್ನು ಬಯಸುತ್ತಾನೆ, ಯುಧಿಷ್ಠಿರನು ಎಲ್ಲರ ಒಳ್ಳೆಯದನ್ನು ಬಯಸುತ್ತಾನೆ. ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ಮನುಷ್ಯನು ಏನು ನಡೆಯುತ್ತಿದೆಯೋ, ಹೇಗೆ ನಡೆಯುತ್ತಿದೆಯೋ ಹಾಗೆಯೇ ನಡೆಯಲಿ ಎಂದು ಹೇಳುತ್ತಾನೆ. ಹಲವು ಬಾರಿ ಅತಿಯಾಗಿ ಒಳ್ಳೆಯವರಾಗಿರುವುದು ಕೂಡ ಬೆಲೆಯನ್ನು ತೆರಬೇಕಾಗುತ್ತದೆ. ಮುರಿದ ಹೃದಯವು ಒಡೆದ ಗಾಜಿನಂತೆ ಅಪಾಯಕಾರಿಯಾಗುತ್ತದೆ. ನಂತರ ಅದು ಯಾರನ್ನು ನಂಬುವುದಿಲ್ಲ ಮತ್ತು ಯಾರಿಂದಲೂ ಪ್ರೀತಿಯನ್ನು ನಿರೀಕ್ಷಿಸುವುದಿಲ್ಲ. ಸಂಬಂಧಗಳಲ್ಲಿ ಹಠ ಮತ್ತು ಅಹಂಕಾರ ಬಂದಾಗ ಇವೆರಡೂ ಗೆಲ್ಲುತ್ತವೆ ಮತ್ತು ಆ ಸಂಬಂಧ ಸೋಲುತ್ತದೆ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮರ್ಯಾದೆ ಇರುತ್ತದೆ, ಒಂದು ಗೆರೆ ಇರುತ್ತದೆ. ಈ ಸೃಷ್ಟಿಕರ್ತನು ಮನಸ್ಸನ್ನು ನಿಯಂತ್ರಿಸದವರಿಗೆ ಅದು ಶತ್ರುವಿನಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಅನಿವಾರ್ಯ ಕಾರ್ಯಗಳನ್ನು ಮಾಡಿ, ಏಕೆಂದರೆ ವಾಸ್ತವವಾಗಿ ಕಾರ್ಯ ಮಾಡುವುದು ನಿಷ್ಕ್ರಿಯತೆಗಿಂತ ಉತ್ತಮ. ಯಾವಾಗಲೂ ಸಂದೇಹಪಡುವ ವ್ಯಕ್ತಿಗೆ ಈ ಲೋಕದಲ್ಲಿ ಸಂತೋಷವಿಲ್ಲ, ಇನ್ನೆಲ್ಲೂ ಇಲ್ಲ. ಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡುವ ಪುರುಷನು ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ. ಭೂಮಿಯ ಮೇಲೆ ಹೇಗೆ ಋತುಗಳು ಬದಲಾಗುತ್ತವೆಯೋ ಹಾಗೆಯೇ ಜೀವನದಲ್ಲಿಯೂ ಸುಖದುಃಖಗಳು ಬಂದು ಹೋಗುತ್ತಿರುತ್ತವೆ. ಯಶಸ್ಸು ಯಾವ ಬೀಗದಲ್ಲಿ ಬಂಧಿತವಾಗಿರುತ್ತದೆಯೋ ಅದು 2 ಬೀಗ ಕೈಗಳಿಂದ ತೆರೆಯುತ್ತದೆ. ಒಂದು ಕಠಿಣ ಪರಿಶ್ರಮ ಮತ್ತು ಇನ್ನೊಂದು ದೃಢ ಸಂಕಲ್ಪ. ಯಾರೊಂದಿಗಾದರೂ ದುಃಖವನ್ನು ಹಂಚಿಕೊಳ್ಳುವುದು ಕೂಡ ಒಂದು ರೀತಿಯ ಸುಖವೇ ಆಗಿದೆ. ಯಾರೊಂದಿಗೆ ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂದು ನೀವು ಅರ್ಥ ಮಾಡಿಕೊಂಡರೆ ನೀವು ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದೀರಿ. ಆರೋಗ್ಯಕ್ಕೆ ಯೋಗ ಮತ್ತು ಯಾರಾದರೂ ಅಗತ್ಯದಲ್ಲಿರುವಾಗ ಸಹಕಾರ, ಎರಡರಿಂದಲೂ ಜೀವನ ಬದಲಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಮಾತನಾಡುವುದು ಮತ್ತು ಮಾತನಾಡಲು ಸಮಯವನ್ನು ಮೀಸಲಿಡುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ಪ್ರೀತಿ, ಗೌರವ ಮತ್ತು ಅಪಮಾನ ಒಂದು ಹೂಡಿಕೆಯಂತೆ. ನಾವು ಇತರರಿಗೆ ಏನು ಕೊಡುತ್ತೇವೆಯೋ ಅದು ನಮಗೆ ಬಡ್ಡಿಯೊಂದಿಗೆ ಖಂಡಿತವಾಗಿ ಹಿಂದಿರುಗುತ್ತದೆ. ಯಾರನ್ನಾದರೂ ಅಷ್ಟು ನಿರ್ಲಕ್ಷಿಸಬೇಡಿ, ಅವರು ನಿಮ್ಮಿಲ್ಲದೆ ಬದುಕಲು ಕಲಿಯುವಂತೆ. ನೀವು ಪದೇ ಪದೇ ಕ್ಷಮಿಸಬಹುದು, ಆದರೆ ನಂಬಿಕೆ ಕೇವಲ ಒಮ್ಮೆ ಮಾತ್ರ ಇರುತ್ತದೆ. ಕೆಲವೊಮ್ಮೆ ನಾವು ಸರಿಯಾಗಿದ್ದರೂ ಸುಮ್ಮನೆ ಇರಬೇಕಾಗುತ್ತದೆ. ನಾವು ಹೆದರುವುದರಿಂದ ಅಲ್ಲ, ಆದರೆ ಸಂಬಂಧಗಳು ನಮಗೆ ವಾದಕ್ಕಿಂತ ಹೆಚ್ಚು ಪ್ರಿಯವಾಗಿರುವುದರಿಂದ. ನೀವು ಯಾವುದರತ್ತಲೂ ಗಮನಹರಿಸದಿದ್ದರೆ ಅದು ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಅದು ಸಮಯವಿರಲಿ ಅಥವಾ ಯಾರಾದರೂ ತಮ್ಮವರಾಗಿರಲಿ. ನಾವು ಯಾರನ್ನಾದರೂ ಇಷ್ಟಪಡಲು ಪ್ರಾರಂಭಿಸಿದಾಗ ಅವರನ್ನು ಕಳೆದುಕೊಳ್ಳುವ ಭಯವೂ ಹೆಚ್ಚಾಗುತ್ತದೆ. ಕತ್ತಲೆಯಲ್ಲಿ ನೆರಳು, ಮುಪ್ಪಿನಲ್ಲಿ ದೇಹ ಮತ್ತು ಕೊನೆಯ ಸಮಯದಲ್ಲಿ ಮಾಯೆ ಎಂದಿಗೂ ಜೊತೆ ನೀಡುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಸಮಯ ಮತ್ತು ಗೌರವ ನೀಡಿದಾಗ ಜನರು ಬದಲಾಗುತ್ತಾರೆ. ದುಃಖಕ್ಕೆ ಅತಿದೊಡ್ಡ ಕಾರಣವೇನೆಂದರೆ ಜನರು ನಿಜವಾದ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ತಪ್ಪು ವ್ಯಕ್ತಿಯನ್ನು ಪರೀಕ್ಷಿಸುವುದಿಲ್ಲ. ಶ್ರಮದ ಫಲ ಮತ್ತು ಸಮಸ್ಯೆಯ ಪರಿಹಾರ ನಮಗೆ ಯಾವಾಗಲೂ ಸಮಯ ಬಂದಾಗ ಮಾತ್ರ ಸಿಗುತ್ತದೆ. ನಾವು ನಮ್ಮನ್ನು ನಂಬುವುದಕ್ಕಿಂತ ಹೆಚ್ಚಾಗಿ ಇತರರನ್ನು ನಂಬಿದಾಗ ಜನರು ನಮ್ಮ ನಂಬಿಕೆಯನ್ನು ಮುರಿಯುತ್ತಾರೆ. ಸತ್ಯವು ಕೆಲವೊಮ್ಮೆ ಅಸಹಾಯಕವಾಗಿ ಕಾಣುತ್ತದೆ. 4 ಸುಳ್ಳುಗಾರರು ಇರುವಲ್ಲಿ ಸತ್ಯವಂತ ಸೋಲುತ್ತಾನೆ. 4 ಆಣೆ ಸಂಪಾದಿಸುವ ಆಸೆಯಲ್ಲಿ ಮನುಷ್ಯ ಯಾವಾಗ ಮುಪ್ಪಾಗಿ ಸ್ವತಃ 4 ಆಣೆಯನ್ನು ಹಿಡಿದು ಕೂರಿತಾನೆ ಗೊತ್ತೇ ಆಗುವುದಿಲ್ಲ. ಕರ್ಮಗರ ಆಟದಿಂದ ಯಾರು ತಪ್ಪಿಸಿಕೊಂಡಿದ್ದಾರೆ? ಯಾರು ಹೇಗಿದ್ದಾರೋ ಅವರು ಹಾಗೆಯೇ ಭರಿಸಿದ್ದಾರೆ. ಯಾರನ್ನಾದರೂ ಚೆನ್ನಾಗಿ ತಿಳಿದುಕೊಳ್ಳದೆ ಇತರರ ಮಾತುಗಳನ್ನು ಕೇಳಿ ಅವರ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳುವುದು ಅತಿದೊಡ್ಡ ಮೂರ್ಖತನ.
ಗುಂಪು ಕೇವಲ ತಮಾಷೆ ನೋಡಲು ಮತ್ತು ಚಪ್ಪಾಳ ತಟ್ಟಲು ಮಾತ್ರ ಇರುತ್ತದೆ, ಜೊತೆ ನೀಡಲಲ್ಲ. ಕೆಟ್ಟ ಸಮಯವನ್ನು ನೀವು ಒಬ್ಬರೇ ಎದುರಿಸಬೇಕು. ನಿಮ್ಮ ಮುಂದಿನ ಹೆಜ್ಜೆಯನ್ನು ರಹಸ್ಯವಾಗಿಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸುವವರು ಇದ್ದಾರೋ ಇಲ್ಲವೋ, ಆದರೆ ಕೆಟ್ಟದ್ದನ್ನು ಬಯಸುವವರು ಬಹಳಷ್ಟು ಜನರಿದ್ದಾರೆ. ಕನಸು ಎಷ್ಟೇ ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡ ತೊಂದರೆಗಳಿರುತ್ತವೆ, ಮತ್ತು ತೊಂದರೆಗಳು ಎಷ್ಟೇ ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡ ಯಶಸ್ಸು ಇರುತ್ತದೆ. ನೆಪಗಳನ್ನು ಬದಿಗಿಟ್ಟು ಈ ಮಾತನ್ನು ನೆನಪಿಡಿ, ಹೌದು, ನಾನು ಮಾಡಬಲ್ಲೆ. ಖರ್ಚು ಕಡಿಮೆ ಮಾಡುವ ಬಗ್ಗೆ ಯೋಚಿಸಿದವನು ಸಂಪಾದಿಸುವ ಬುದ್ಧಿಯನ್ನು ಕಳೆದುಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಿ. ದ್ವೇಷಕ್ಕೆ ಸ್ವಂತ ಅಸ್ತಿತ್ವವಿಲ್ಲ, ಅದು ಕೇವಲ ಪ್ರೀತಿಯ ಅನುಪಸ್ಥಿತಿಯ ಪರಿಣಾಮ. ನಿಮ್ಮ ಮೌನದಿಂದ ಎಲ್ಲರನ್ನೂ ಗೊಂದಲಗೊಳಿಸುತ್ತಲೇ ಇರಿ, ಮತ್ತು ನಂತರ ಎಲ್ಲರಿಗೂ 440 ವೋಲ್ಟ್ ಆಘಾತ ನೀಡುವಂತಹ ಫಲಿತಾಂಶವನ್ನು ನೀಡಿ. ನಾನು ಯಾರು, ಏನು ಮಾಡುತ್ತೇನೆ ಮತ್ತು ಏನು ಮಾಡಬಲ್ಲೆ ಎಂದು ಸಮಯ ಬಂದಾಗ ಹೇಳುತ್ತೇನೆ. ಮನೆಯ ದೊಡ್ಡವರು ನಮ್ಮ ಹೆಸರಿಟ್ಟರು, ಈಗ ಹೆಸರನ್ನು ಮಾಡುವುದು ಮತ್ತು ಸಂಪಾದಿಸುವುದು ನಮ್ಮ ಕೆಲಸ. ಗುರಿ ಸಿಗದಿರುವುದು ಹಣೆಬರಹದ ಮಾತು, ಆದರೆ ನಾವು ಪ್ರಯತ್ನಿಸದಿರುವುದು ತಪ್ಪು. ಕಳೆದುಕೊಳ್ಳಲು ಏನೂ ಇಲ್ಲದಿದ್ದಾಗ ಪಡೆಯಲು ಬಹಳಷ್ಟು ಇರುತ್ತದೆ. ಕೆಲವೊಮ್ಮೆ ಜೀವನ ಒಂದು ಅಂತಹ ಕವಲುದಾರಿಯಲ್ಲಿ ನಿಲ್ಲುತ್ತದೆ, ಅಲ್ಲಿ ಒಂದು ನಿರ್ಧಾರದ ಬೆಲೆ ಬಹಳ ದೊಡ್ಡದು. ಕಣ್ಣೀರಿನ ಸಾಗರದಿಂದ ಹೊರಬರುವ ಆ ಮುತ್ತುಗಳು ಅಮೂಲ್ಯವಾಗಿರುತ್ತವೆ, ಆದರೆ ಕೆಲವು ಅರ್ಥ ಮಾಡದ ಜನರು ಅವುಗಳಿಗೂ ಬೆಲೆ ಕಟ್ಟುತ್ತಾರೆ. ಜೀವನದ ಅತಿದೊಡ್ಡ ಗುರು ಸಮಯ. ಸಮಯ ಕಲಿಸುವುದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ನಂಬಿಕೆ ಮುರಿದರೆ ಮತ್ತೆ ಹುಟ್ಟುವುದಿಲ್ಲ. ಕಣ್ಣೀರಿಗೆ ಕಾರಣರಾದವರು ಎಂದಿಗೂ ನಮ್ಮವರಾಗುವುದಿಲ್ಲ. ಕಡೆಗಣಿಸಿದರೆ ದೇವರು ವ್ಯಕ್ತಿಯನ್ನು ಮತ್ತು ಸಮಯವನ್ನು ಎರಡನ್ನೂ ಕಿತ್ತುಕೊಳ್ಳುತ್ತಾನೆ. ಜೀವನದಲ್ಲಿ ದೊಡ್ಡ ಸಂತೋಷ ಜನರು ನೀವು ಮಾಡಲಾರಿರಿ ಎಂದು ಹೇಳುವ ಕೆಲಸವನ್ನು ಮಾಡುವುದರಲ್ಲಿದೆ. ಕಳೆದು ಹೋದದ್ದನ್ನು ಯೋಚಿಸಬಾರದು, ಸಿಕ್ಕಿದ್ದನ್ನು ಕಳೆದುಕೊಳ್ಳಬಾರದು. ಸಮಯ ಮತ್ತು ಪರಿಸ್ಥಿತಿಗಳ ಬಗ್ಗೆ ಅಳದೇ ಇರುವವರು ಯಶಸ್ಸನ್ನು ಸಾಧಿಸುತ್ತಾರೆ. ಯಾವ ದಿನ ಯಶಸ್ಸು ಸಿಗುತ್ತದೆಯೋ ಆ ದಿನ ನನ್ನದೇ ಚರ್ಚೆ ಇರುತ್ತದೆ. ಅವರ 1 ತಿಂಗಳ ಆದಾಯ ನನ್ನ 1 ದಿನದ ಖರ್ಚಾಗಿರುತ್ತದೆ. ಜೀವನದಲ್ಲಿ ಜನರು ಬರುತ್ತಾರೆ ಹೋಗುತ್ತಾರೆ, ಕೇವಲ ಪ್ರೀತಿಯಿಂದ ಹೊಟ್ಟೆ ತುಂಬುವುದಿಲ್ಲ. ಆದ್ದರಿಂದ ನಿಮ್ಮ ವೃತ್ತಿಯತ್ತ ಗಮನ ಕೊಡಿ, ಏಕೆಂದರೆ ನಿಮ್ಮ ವೃತ್ತಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ, ಜನರು ಇರುವುದಿಲ್ಲ. ಯಾರದ್ದೋ ಕಾಲಕ್ಷೇಪವಾಗುವುದಕ್ಕಿಂತ ನಿಮ್ಮ ವೃತ್ತಿಯತ್ತ ಗಮನ ಕೊಡಿ. ಅದ್ಭುತ ಜೀವನ ನಡೆಸಲು 2 ಮಾರ್ಗಗಳಿವೆ. ಮೊದಲನೆಯದು, ಇಷ್ಟವಾದದ್ದನ್ನು ಸಾಧಿಸಿ. ಇಲ್ಲದಿದ್ದರೆ ಸಿಕ್ಕಿದ್ದನ್ನು ಇಷ್ಟಪಡಿ. ನಿಮ್ಮ ಕನಸುಗಳ ಹಿಂದೆ ಅಷ್ಟು ಓಡಿ, ಒಂದು ದಿನ ನಿಮ್ಮನ್ನು ಪಡೆಯುವುದು ಜನರಿಗೆ ಒಂದು ಕನಸಾಗುವಂತೆ. ಎಲ್ಲರೂ ಮಲಗಿರುವಾಗಲೂ ನೀವು ಎಚ್ಚರಿಕೆಯಿಂದ ಓದಬೇಕಾಗುತ್ತದೆ. ದೊಡ್ಡ ಕನಸನ್ನು ನೀವು ಕಂಡಿದ್ದೀರಿ, ಅದನ್ನು ಪೂರ್ಣಗೊಳಿಸಲು ನೀವು ಹಗಲು ರಾತ್ರಿ ನಿಮ್ಮೊಂದಿಗೆ ಹೋರಾಡಬೇಕಾಗುತ್ತದೆ. ನೋಡಿ, ಜೀವನದಲ್ಲಿ ಶ್ರಮದಿಂದ ಸಿಕ್ಕ ಫಲದ ರುಚಿ ಅದೃಷ್ಟದಿಂದ ಸಿಕ್ಕ ಫಲದ ರುಚಿಗಿಂತ ಸಿಹಿಯಾಗಿರುತ್ತದೆ. ಜಗತ್ತು ಮೂರ್ಖರು ಎಂದು ಭಾವಿಸುವ ಜನರು ತಮ್ಮ ವೃತ್ತಿಯನ್ನು ರೂಪಿಸಲು ಮುಂದಾದಾಗ ಅವರು ವೃತ್ತಿಯನ್ನು ಮಾತ್ರವಲ್ಲದೆ ಇತಿಹಾಸವನ್ನೇ ಸೃಷ್ಟಿಸುತ್ತಾರೆ. ವೃತ್ತಿಯವರಿಗೆ ತುಂಬಾ ಸಣ್ಣ ವಿಷಯ. ನಿಮ್ಮದು ಸೋಲಲ್ಲ, ನೀವು ಮನುಷ್ಯ, ಅವತಾರವಲ್ಲ. ಬಿದ್ದು ಏಳು, ನಡೆ, ಓಡು, ಮತ್ತೆ ಓಡು, ಏಕೆಂದರೆ ಜೀವನವು ಸಂಕ್ಷಿಪ್ತ, ಅದಕ್ಕೆ ಯಾವುದೇ ಸಾರವಿಲ್ಲ. ಸ್ವಲ್ಪ ಮಹತ್ವ ಕೊಟ್ಟಿದ್ದಕ್ಕೆ ತಮ್ಮನ್ನು ಕೊಹಿನೂರೆಂದು ಭಾವಿಸಲು ಪ್ರಾರಂಭಿಸಿದರು. ಗಾಜಿನ ಚೂರುಗಳು ಕೂಡ ಎಂತಹ ಭಮೆಯನ್ನು ಪಾಲಿಸತೊಡಗಿದವು. ಗೆಲ್ಲುವವರು ಯಾರೆಂದರೆ ಹಠ ಮತ್ತು ಬಂಡಾಯ ಮಾಡುವ ಧೈರ್ಯ ಇರುವವರು. ದೊಡ್ಡ ಕನಸುಗಳನ್ನು ಕಾಣುವ ಧೈರ್ಯ ಇರುವವರು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಾರೆ. ಅನುಭವವು ಸಿಂಹಗಳಿಗೆ ಮೌನವಾಗಿರುವುದನ್ನು ಕಲಿಸಿದೆ, ಏಕೆಂದರೆ ಘರ್ಜಿಸಿ ಬೇಟೆಯಾಡುವುದಿಲ್ಲ. ಕೊಟ್ಟ ಮಾತು ಮತ್ತು ಸಹಾಯಕ್ಕೆ ಬಂದ ಮನುಷ್ಯ, ಇವರನ್ನು ಎಂದಿಗೂ ಮರೆಯಬೇಡಿ. ಅವರ ಮಸ್ತಕವೂ ಬಾಗುತ್ತದೆ, ಅವರ ಅಹಂಕಾರವೂ ಒಡೆಯುತ್ತದೆ. ನೀವು ಕೇವಲ ಶಾಂತವಾಗಿ ಮುಂದೆ ಸಾಗುತ್ತಾ ಇರಿ. ನಾಳೆ ಇಡೀ ಆಕಾಶವೇ ನಿಮ್ಮ ಮುಂದೆ ಬಾಗುತ್ತದೆ. ಕನಸು ಕಾಣುವವರಿಗೆ ರಾತ್ರಿ ಚಿಕ್ಕದಾಗುತ್ತದೆ, ಆದರೆ ಕನಸನ್ನು ಪೂರ್ಣಗೊಳಿಸುವವರಿಗೆ ದಿನ ಚಿಕ್ಕದಾಗುತ್ತದೆ. ಪ್ರತಿದಿನ 15 ಗಂಟೆಗಳ ಕಾಲ ಎಚ್ಚರದಿಂದ ಓದಲು ಅಥವಾ ಕೆಲಸ ಮಾಡಲು ಕೇವಲ ಶಕ್ತಿಯಲ್ಲ, ಹುಚ್ಚು ಬೇಕಾಗುತ್ತದೆ. ಅದು ಲಕ್ಷಾಂತರ ಜನರಲ್ಲಿ ಒಬ್ಬನ ಬಳಿ ಮಾತ್ರ ಇರುತ್ತದೆ. ಮಳೆಯ ಹನಿಗಳು ಚಿಕ್ಕದಾದರೂ ಅವುಗಳ ನಿರಂತರ ಸುರಿಮಳೆಯು ದೊಡ್ಡ ನದಿಗಳ ಹರಿವಿಗೆ ಕಾರಣವಾಗುತ್ತದೆ. ಹಾಗೆಯೇ ನಮ್ಮ ಸಣ್ಣ ಪ್ರಯತ್ನಗಳು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಗಾಳಿಯಲ್ಲಿ ಕೇಳಿದ ಮಾತುಗಳನ್ನು ನಂಬಬೇಡಿ. ಕಿವಿಯ ಕಚ್ಚಾ ಜನರು ಸಾಮಾನ್ಯವಾಗಿ ಒಳ್ಳೆಯ ಸ್ನೇಹಿತರನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಪ್ರೇಮಿಗಳು ಪ್ರೀತಿಯಿಂದ ರೂಪುಗೊಂಡರೆ ಲೆಜೆಂಡ್ಗಳು ಅಪಾಯದಿಂದ ರೂಪುಗೊಳ್ಳುತ್ತಾರೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಯಶಸ್ಸು ಬೇಕಿದ್ದರೆ ನಿಮ್ಮನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಇತರರನ್ನಲ್ಲ. ಆ ಒಂದು ಗೆಲುವನ್ನು ಪಡೆಯಲು ಸಾವಿರಾರು ಬಾರಿ ಸೋಲಲು ನಾನು ಸಿದ್ಧನಿದ್ದೇನೆ.
ತಡವಾಗಿ ಮಾಡಿ, ಆದರೆ ಖಂಡಿತ ಏನನ್ನಾದರೂ ಮಾಡಿ. ಏಕೆಂದರೆ ಜನರು ಸಮಯದ ಜೊತೆ ಕ್ಷೇಮವನ್ನು ಕೇಳುವುದಿಲ್ಲ, ಸ್ಥಾನಮಾನವನ್ನು ಕೇಳುತ್ತಾರೆ. ಹಣದ ಹಸಿವು ಹಿಡಿದಾಗ, ಸರ್, ರಾತ್ರಿಯೂ ಚಿಕ್ಕದಾಗಿ ಕಾಣಲು ಪ್ರಾರಂಭಿಸುತ್ತದೆ. ತಾಳ್ಮೆಯಿರುವ ಮನುಷ್ಯನು ಆತ್ಮವಿಶ್ವಾಸದ ದೋಣಿಯಲ್ಲಿ ಸವಾರಿ ಮಾಡಿ ಸಂಕಷ್ಟದ ನದಿಯನ್ನು ಯಶಸ್ವಿಯಾಗಿ ದಾಟುತ್ತಾನೆ. ಯಶಸ್ವಿಯಾಗಲು 3 ನಿಯಮಗಳು: ನಿಮ್ಮೊಂದಿಗೆ ಪ್ರಮಾಣ, ಹೆಚ್ಚು ಶ್ರಮ ಮತ್ತು ಬಲವಾದ ಸಂಕಲ್ಪ. ಮಾತು ಸರಿಯಾಗಿದೆ, ನಾನು ಸಮಾನನಲ್ಲ. ನಿಮ್ಮನ್ನು ತಲುಪಲು ನಾನು ಬಹಳಷ್ಟು ಬೀಳಬೇಕಾಗುತ್ತದೆ. ಜೀವನದಲ್ಲಿ ಯಾವುದೇ ಗುರಿಯನ್ನು ಸಾಧಿಸಬೇಕಿದ್ದರೆ ತಡರಾತ್ರಿಯವರೆಗೆ ಚಾಂಟಿಂಗ್ ಮಾಡುವುದಕ್ಕಿಂತ ನಿಮ್ಮ ವೃತ್ತಿಯನ್ನು ಸರಿಪಡಿಸುವುದರತ್ತ ಗಮನ ಹರಿಸಿ. ನನಗೆ ಪರಕೀಯರೊಂದಿಗೂ ಕೂಡ ಸಂಬಂಧವಿದೆ, ಏಕೆಂದರೆ ಅವರು ನನ್ನ ಕಾಲುಗಳ ಮೇಲೆ ನಡೆಯಲು ಕಲಿಸುತ್ತಾರೆ. ನಿಮ್ಮನ್ನು ನೀವು ಬದಲಾಯಿಸದೆ ಏನೂ ಬದಲಾಗುವುದಿಲ್ಲ. ನಿಮ್ಮ ಕನಸುಗಳಿಗಾಗಿ ಬದುಕಲು ಪ್ರಾರಂಭಿಸಿ, ಏಕೆಂದರೆ ಈ ಸಮಯ ಯಾರೊಬ್ಬರಿಗೂ ನಿಲ್ಲುವುದಿಲ್ಲ. ಯಾವುದೇ ಕನಸು, ಯೋಜನೆ, ಶ್ರಮ, ತಾಳ್ಮೆ ಮತ್ತು ನಂಬಿಕೆಯಲ್ಲದೆ ಕೇವಲ ಕನಸಾಗಿಯೇ ಉಳಿಯುತ್ತದೆ. ಜಗತ್ತು ಏನು ಹೇಳುತ್ತದೆ ಎಂದು ಯೋಚಿಸಬೇಡಿ, ಏಕೆಂದರೆ ಜಗತ್ತು ಬಹಳ ವಿಚಿತ್ರವಾಗಿದೆ. ಇದು ವಿಫಲ ಜನರನ್ನು ಗೇಲಿ ಮಾಡುತ್ತದೆ ಮತ್ತು ಯಶಸ್ವಿ ಜನರ ಬಗ್ಗೆ ಅಸೂಯೆಪಡುತ್ತದೆ. ಜೀವನವು ಒಮ್ಮೆ ಮಾತ್ರ ಸಿಗುತ್ತದೆ, ಇದು ಸಂಪೂರ್ಣ ತಪ್ಪು. ಸಾವು ಮಾತ್ರ ಒಮ್ಮೆ ಸಿಗುತ್ತದೆ, ಜೀವನವು ಪ್ರತಿದಿನ ಸಿಗುತ್ತದೆ. ಪ್ರೀತಿ 7 ಸುತ್ತುಗಳ ಬಂಧನವಲ್ಲ, ಪ್ರೀತಿ ಜೊತೆ ನೀಡುವ ಬಂಧನ. ಬಿಟ್ಟು ಹೋಗುವವರಿಗಾಗಿ ಅಳುವುದಕ್ಕಿಂತ ನಗುತ್ತಾ ಮೌನವಾಗಿರಿ ಮತ್ತು ಜೀವನದಲ್ಲಿ ಮುಂದೆ ಸಾಗಿ. ಪ್ರೀತಿಯಿಂದ ಮಾತನಾಡುವುದು ಎಂದರೆ ಕೇವಲ ಪ್ರೀತಿಯಲ್ಲ, ಗೌರವಿಸುವುದು ಕೂಡ. ವಾಸ್ತವವೋ ಕನಸುಗಳ ಲೋಕದಿಂದ ಬಹಳ ಭಿನ್ನವಾಗಿದೆ. ಬಹಳಷ್ಟು ಕಾಣಿಸುತ್ತದೆ, ಆದರೆ ಸಿಗುವುದಿಲ್ಲ. ಅಷ್ಟು ಮೌನವಾಗಿ ಇರಬೇಡಿ, ನಿಮ್ಮ ಮೌನವು ನಿಮ್ಮ ಹೇಡಿತನವಾಗಬಹುದು. ಯಾರ ಬಗ್ಗೆಯೂ ಹೆಚ್ಚು ಕೋಪಗೊಳ್ಳಬಾರದು, ಆದರೆ ಎದುರಿನವರಿಗೆ ನಮ್ಮ ಅಗತ್ಯವೇ ಇಲ್ಲದಿದ್ದಾಗ ಬಲವಂತದ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಬಹಳಷ್ಟು ಬದಲಾಗುತ್ತದೆ. ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ಮೊದಲು ನಾವು ಹಠ ಮಾಡುತ್ತಿದ್ದೆವು, ಈಗ ನಾವು ಹೊಂದಾಣಿಕೆ ಮಾಡಿಕೊಳ್ಳುತ್ತೇವೆ. ನೆನಪಿಡಿ, ನೀವು ಇಂದು ಎಷ್ಟು ದುಃಖವನ್ನು ಸಹಿಸುತ್ತಿದ್ದೀರೋ, ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನವು ಅದಕ್ಕಿಂತ ಲಕ್ಷಪಟ್ಟು ಉತ್ತಮವಾಗಲಿದೆ. ಮನುಷ್ಯನಿಂದ ತಪ್ಪಾದರೆ ಅದನ್ನು ಸರಿಪಡಿಸಬಹುದು, ಆದರೆ ಮನುಷ್ಯನೇ ತಪ್ಪಾಗಿದ್ದರೆ ಅವನು ಎಂದಿಗೂ ಸುಧಾರಿಸುವುದಿಲ್ಲ. ಈ ಜೀವನದಿಂದ ಉಸಿರುಗಟ್ಟುತ್ತಿದೆ, ಮನಸ್ಸಾರೆ ಅಳಲು ಕೂಡ ಸಾಧ್ಯವಿಲ್ಲ, ಮತ್ತು ನೋವು ಅಷ್ಟೊಂದು ಇದೆ ಎಂದರೆ ಯಾರೊಂದಿಗೂ ಹೇಳಲು ಕೂಡ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಜನರಿಗೆ ಅಷ್ಟು ಹಕ್ಕುಗಳನ್ನು ನೀಡಬೇಡಿ. ಯಾರಾದರೂ ಬಂದು ನಿಮ್ಮನ್ನು ಮುರಿದು ಹೋಗುವಂತೆ ಮಾಡಿ. ಕೆಲವರು ನಾಚಿಕೆಪಟ್ಟಾಗ ಕ್ಷಮೆ ಕೇಳುವುದಿಲ್ಲ, ಆದರೆ ನಿಮ್ಮ ಸತ್ಯ ತಿಳಿದಿದ್ದರಿಂದ ಕ್ಷಮೆ ಕೇಳುತ್ತಾರೆ. ನಿಮ್ಮ ಸಾಮರ್ಥ್ಯ ಏನು ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ, ನೀವು ಪ್ರಯತ್ನಿಸುವವರೆಗೂ. ನಿಮ್ಮ ಬೆಲೆಯಿಲ್ಲದ ಎಲ್ಲಾ ಸ್ಥಳಗಳಿಂದ ನಿಮ್ಮನ್ನು ನೀವು ತೆಗೆದುಹಾಕಿ. ಮಾತುಗಳು ಅಷ್ಟು ಮಾತ್ರ ಹೊರಬರಬೇಕು, ಅವುಗಳನ್ನು ಮತ್ತೆ ತೆಗೆದುಕೊಳ್ಳಬೇಕಾದರೂ ನಿಮಗೆ ನೋವಾಗಬಾರದು. ಮನುಷ್ಯ ಹೆಚ್ಚು ಕೆಲಸ ಮಾಡುವುದರಿಂದ ಯಶಸ್ವಿಯಾಗುವುದಿಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ಯಶಸ್ವಿಯಾಗುತ್ತಾನೆ. ಕೋಪದಲ್ಲಿ ಬಿಟ್ಟು ಹೋಗುವವನು ಮತ್ತೆ ಹಿಂದಿರುಗಬಹುದು, ಆದರೆ ನಗುತ್ತಾ ಬಿಟ್ಟು ಹೋಗುವವನು ಎಂದಿಗೂ ಹಿಂದಿರುಗುವುದಿಲ್ಲ. ನಿಮ್ಮ ಸಮಯ ಕೆಟ್ಟದ್ದಾಗ ಜನರು ನಿಮ್ಮ ಸಾಮರ್ಥ್ಯದ ಬಗ್ಗೆಯೂ ಅನುಮಾನಿಸಲು ಪ್ರಾರಂಭಿಸುತ್ತಾರೆ. ಯಾರೊಂದಿಗಾದರೂ ಹೆಚ್ಚು ಸಮಯ ಕಳೆದರೆ ನೀವು ಅವರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಹಾಗಾಗಿ ಜನರೊಂದಿಗೆ ಸಮಯ ಕಳೆಯುವಾಗ ಯೋಚಿಸಿ. ಒಂಟಿಯಾಗಿರುವುದು ಮತ್ತು ಒಂಟಿಯಾಗಿ ಅಳುವುದು ಹಲವು ಬಾರಿ ಮನುಷ್ಯನನ್ನು ತುಂಬಾ ಬಲಶಾಲಿ ಮಾಡುತ್ತದೆ. ಇತರರ ನಿಯಮಗಳ ಮೇಲೆ ನಡೆಯುವವರು ಕೆಲಸ ಮಾಡುತ್ತಾರೆ, ಮತ್ತು ತಮ್ಮ ನಿಯಮಗಳ ಮೇಲೆ ನಡೆಯುವವರು ವ್ಯವಹಾರ ಮಾಡುತ್ತಾರೆ. ಹಣವು ಕೇವಲ ಒಂದು ಭಾಷೆಯನ್ನು ಮಾತನಾಡುತ್ತದೆ. ಇಂದು ನೀನು ನನ್ನನ್ನು ಉಳಿಸು, ನಾಳೆ ನಾನು ನಿನ್ನನ್ನು ಉಳಿಸುತ್ತೇನೆ. ನೆನಪಿಡಿ, ಅಪಮಾನಕ್ಕೆ ಹೋರಾಟದಿಂದಲ್ಲ, ಎದುರಿನ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗಿ ಸೇಡು ತೀರಿಸಿಕೊಳ್ಳಲಾಗುತ್ತದೆ. ಸಮಯ ದೊಡ್ಡ ಬಲಶಾಲಿ. ಇಂದು ಸುದ್ದಿಯಾದವರು ತಾವೇ, ಹಿಂದೆ ಇತರರ ಸುದ್ದಿ ನೀಡುತ್ತಿದ್ದರು. ನಿಮ್ಮ ಇಂದಿನ ಶ್ರಮವು ನಿಮ್ಮ ನಾಳಿನ ಕನಸುಗಳ ಬೀಗಕೈ. ನೀವು ಇಂದು ಆದಾಯಕ್ಕಿಂತ ಹೆಚ್ಚು ಶ್ರಮಪಟ್ಟರೆ ಬೇಗನೆ ಶ್ರಮಕ್ಕಿಂತ ಹೆಚ್ಚು ಆದಾಯ ಗಳಿಸುತ್ತೀರಿ. ನೀವೇ ಹೋರಾಡಲು ಕಲಿಯಿರಿ, ಏಕೆಂದರೆ ಆಧಾರಗಳು ಎಷ್ಟು ನಂಬಿಕೆಗೆ ಯೋಗ್ಯವಾದರೂ ಒಂದು ದಿನ ಜೊತೆ ಬಿಡುತ್ತವೆ. ಗುರಿ ಸರಿಯಾಗಿರಬೇಕು. ಎದಲು ಕೂಡ ಹಗಲು ರಾತ್ರಿ ಕೆಲಸ ಮಾಡುತ್ತದೆ, ಆದರೆ ಅದು ನಿರ್ಮಾಣವಲ್ಲ, ವಿನಾಶ ಮಾಡುತ್ತದೆ. ನಿಮ್ಮ ಆಲೋಚನೆ ನಿಮ್ಮನ್ನು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ಮಾಡುತ್ತದೆ. ಇಷ್ಟು ಯಶಸ್ವಿಯಾಗಲು ಖಂಡಿತವಾಗಿಯೂ ಪ್ರಯತ್ನಿಸಿ. ನಿಮ್ಮನ್ನು ಗೇಲಿ ಮಾಡುತ್ತಿದ್ದವರು ನಾಚಿಕೆ ಪಡುವಂತೆ ನಿಮ್ಮ ಹೋರಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಯಶಸ್ಸು ಸಿಗುವುದು ಖಂಡಿತ. ಜನರು ಬೆಂಬಲ ನೀಡಲಿ ಅಥವಾ ಬಿಡಲಿ,
ನೀವು 100% ನಿಮ್ಮನ್ನು ಬೆಂಬಲಿಸಿದರೆ ನಿಮ್ಮನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರಮಪಡುವುದರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ಅದೃಷ್ಟವು ಕೇವಲ ಸಮಾಧಾನ ನೀಡುತ್ತದೆ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾತನಾಡಿ ಮತ್ತು ಒಳ್ಳೆಯದನ್ನು ಮಾಡಿ, ಏಕೆಂದರೆ ಎಲ್ಲವೂ ನಿಮ್ಮ ಬಳಿಗೆ ಹಿಂದಿರುಗುತ್ತದೆ. ಸುಳ್ಳು, ಮೋಸ ಮತ್ತು ನೆಪಗಳು ನಿಮಗೆ ಕೆಲವು ಕ್ಷಣಗಳ ಸಂತೋಷವನ್ನು ನೀಡುತ್ತದೆ, ಆದರೆ ಇದರ ಬೆಲೆಯನ್ನು ನೀವು ಭವಿಷ್ಯದಲ್ಲಿ ತೆರಬೇಕಾಗುತ್ತದೆ. ನೋವು ಸಹಿಸುವ ಅಭ್ಯಾಸವಾದಾಗ ಕಣ್ಣಲ್ಲಿ ನೀರು ಬರುವುದಿಲ್ಲ. ಊಸರವಳ್ಳಿಯಂತೆ ಬಣ್ಣ ಬದಲಾಯಿಸುವ ಮನುಷ್ಯರು ಎಂದಿಗೂ ನಿಷ್ಠಾವಂತರೂ ಆಗುವುದಿಲ್ಲ. ಆದ್ದರಿಂದ ಪದೇ ಪದೇ ತಮ್ಮ ಮಾತಿನಿಂದ ಹಿಂದೆ ಸರಿಯುವವರನ್ನು ಎಂದಿಗೂ ನಂಬಬೇಡಿ. ಕೋಪ ಬಂದಾಗ ನಿಲ್ಲಲು ಕಲಿಯಿರಿ ಮತ್ತು ತಪ್ಪು ಮಾಡಿದಾಗ ಬಾಗಲು ಕಲಿಯಿರಿ. ಇತರರನ್ನು ದುಃಖಿತರನ್ನಾಗಿ ನೋಡಿ ನಿಮಗೆ ದುಃಖವಾದರೆ ದೇವರು ನಿಮ್ಮನ್ನು ಮನುಷ್ಯನಾಗಿ ಮಾಡಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಎಲ್ಲರವರು ಎಂದು ಹೇಳಿಕೊಳ್ಳುವ ಮತ್ತು ತೋರಿಸಿಕೊಳ್ಳುವ ಮನುಷ್ಯನು ಯಾರೊಬ್ಬನೂ ಅಲ್ಲ ಎಂದು ನಂಬಿ. ರೋಗಕ್ಕೆ ಕಾರಣ ಕೇವಲ ಕಾಯಿಲೆಯಾಗಿರಬೇಕಾಗಿಲ್ಲ. ಕೆಲವರು ಇತರರ ಸಂತೋಷವನ್ನು ನೋಡಿಯೂ ಅಸ್ವಸ್ಥರಾಗುತ್ತಾರೆ. ಜೊತೆಯಲ್ಲಿದ್ದು ಕೂಡ ಜೊತೆಯಿಲ್ಲದವರು ದೂರವಿದ್ದರೆ ಒಳ್ಳೆಯದು. ಯಾರು ಇತರರಿಂದ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾರೋ ಅವರ ಹೃದಯವೇ ಹೆಚ್ಚು ಒಡೆಯುತ್ತದೆ. ಯಾರ ಸಲಹೆಯಿಂದ ದಾರಿಗಳು ಖಂಡಿತ ಸಿಗುತ್ತವೆ, ಆದರೆ ಗಮ್ಯಸ್ಥಾನವು ಸ್ವಂತ ಶ್ರಮದಿಂದಲೇ ಸಿಗುತ್ತದೆ. ಹೃದಯವನ್ನು ಶುದ್ಧಗೊಳಿಸಿ ಭೇಟಿಯಾಗುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಧೂಳು ಹೋದರೆ ಕನ್ನಡಿಗಳು ಹೊರೆಯುತ್ತವೆ. ತಮ್ಮ ಸರ್ವಸ್ವವನ್ನು ಕಳೆದುಕೊಂಡರೂ ಇತರರನ್ನು ಸಂತೋಷವಾಗಿರಿಸುವವರು ಅದ್ಭುತವಾಗಿರುತ್ತಾರೆ. ಯಾರೋ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಜೀವನದಲ್ಲಿ ಸಂತೋಷ ಬಂದಾಗ ಸಿಹಿ ತಿಂಡಿ ಎಂದು ಭಾವಿಸಿ ಆಸ್ವಾದಿಸಿ, ಮತ್ತು ದುಃಖ ಬಂದಾಗ ಅದನ್ನು ಔಷಧಿಯಂತೆ ತಿನ್ನಿ. ನೋವನ್ನು ತಾನೇ ಅನುಭವಿಸದೆ ಇತರರ ನೋವಿನ ಅರಿವಾಗುವುದಿಲ್ಲ. ಜಗತ್ತಿನಲ್ಲಿ ಜನಸಂದಣಿ ಹೆಚ್ಚಾದಷ್ಟು ಜನರು ಒಂಟಿಯಾಗಿರುತ್ತಿದ್ದಾರೆ. ಎಲ್ಲರಿಗೂ ಕೇವಲ ಸಮಯದ ಅಗತ್ಯವಲ್ಲ, ತಿಳುವಳಿಕೆಯೂ ಅಗತ್ಯ. ನಿಮ್ಮನ್ನು ಯಾರೊಂದಿಗೂ ಅವಲಂಬಿತರನ್ನಾಗಿ ಮಾಡಬೇಡಿ. ಇಲ್ಲದಿದ್ದರೆ ನಿಮ್ಮ ಸಂತೋಷವು ಅವರ ಬಿಡುವಿನ ಸಮಯ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿ ಉಳಿಯುತ್ತದೆ. ಪ್ರತಿಯೊಂದು ಸಮಸ್ಯೆಗೂ 3 ಪರಿಹಾರಗಳಿವೆ: ಒಪ್ಪಿಕೊಳ್ಳಿ, ಬದಲಾಯಿಸಿ ಅಥವಾ ಬಿಟ್ಟುಬಿಡಿ. ಉತ್ತಮ ಸಂಬಂಧಗಳು ಹೃದಯದಿಂದ ನಿಭಾಯಿಸಲ್ಪಡುತ್ತವೆ, ಕೇವಲ ಲಾಭಕ್ಕಾಗಿ ಅಲ್ಲ. ಸಂಬಂಧಗಳನ್ನು ನಿಭಾಯಿಸಲು ಹಳೆಯ ಮನೆಯಿಂದ ಕಲಿಯಬೇಕು. ಅದು ಹಾಳು ಬಿದ್ದಿದ್ದಲು ನೆಲವನ್ನು ಬಿಡುವುದಿಲ್ಲ. ನಾವು ಕೂಡ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತೇವೆ, ಆದರೆ ಹೇಳುವುದಿಲ್ಲ, ಏಕೆಂದರೆ ನಾವು ಸಂಬಂಧಗಳನ್ನು ನಿಭಾಯಿಸುತ್ತೇವೆ, ತೂಗುವುದಿಲ್ಲ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಬಿಟ್ಟು ಏನೂ ಅಲ್ಲ. ಇದೇ ಸಂಬಂಧಗಳ ಸೌಂದರ್ಯ. ದೇವರ ಮೇಲೆ ಆ ಮಗುವಿನಂತೆ ಭರವಸೆ ಇಡಿ. ನೀವು ಗಾಳಿಯಲ್ಲಿ ಎತ್ತಿದಾಗ ಅದು ನಗುತ್ತದೆ, ಹೆದರುವುದಿಲ್ಲ, ಏಕೆಂದರೆ ನೀವು ಅದನ್ನು ಬೀಳಿಸುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ. ದೇವರು ನಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ. ನಮಗೆ ಅದನ್ನು ಅರ್ಥಮಾಡಿಕೊಳ್ಳಲು ಮಾತ್ರ ಸಾಧ್ಯವಾಗುವುದಿಲ್ಲ. ಒಮ್ಮೆ ಕುರುಕ್ಷೇತ್ರದ ವಿಶಾಲ ಯುದ್ಧಭೂಮಿಯಲ್ಲಿ ಸೇನೆಗಳ ಓಡಾಟಕ್ಕೆ ಅನುಕೂಲವಾಗುವಂತೆ ಕೆಲಸ ನಡೆಯುತ್ತಿತ್ತು. ಆನೆಗಳನ್ನು ಮರಗಳನ್ನು ಕೀಳಲು ಮತ್ತು ನೆಲವನ್ನು ಸಮತಟ್ಟು ಮಾಡಲು ಬಳಸಲಾಗುತ್ತಿತ್ತು. ಈ ಮರಗಳಲ್ಲಿ ಒಂದರ ಮೇಲೆ ಒಂದು ಗುಬ್ಬಚ್ಚಿ ತನ್ನ 4 ಚಿಕ್ಕ ಮಕ್ಕಳೊಂದಿಗೆ ವಾಸಿಸುತ್ತಿತ್ತು. ಆ ಮರವನ್ನು ಕಿತ್ತಾಗ ಅದರ ಗೂಡು ನೆಲಕ್ಕೆ ಬಿತ್ತು, ಆದರೆ ಅದ್ಭುತವಾಗಿ ಅದರ ಮಕ್ಕಳು ಯಾವುದೇ ಅನಾಹುತದಿಂದ ಬದುಕುಳಿದವು. ಆದರೂ ಅವುಗಳು ಹಾರಲು ಅಸಮರ್ಥವಾಗಿದ್ದವು. ದುರ್ಬಲ ಮತ್ತು ಹೆದರಿದ ಗುಬ್ಬಚ್ಚಿ ಸಹಾಯಕ್ಕಾಗಿ ಸುತ್ತನ್ನೂ ನೋಡಿದಾಗ ಭಗವಾನ್ ಕೃಷ್ಣರನ್ನು ಅರ್ಜುನನೊಂದಿಗೆ ಅಲ್ಲಿಗೆ ಬರುತ್ತಿರುವುದನ್ನು ಕಂಡಿತು. ಅವರು ಯುದ್ಧಭೂಮಿಯ ಸ್ಥಿತಿಯನ್ನು ಪರೀಕ್ಷಿಸಲು ಮತ್ತು ಯುದ್ಧದ ತಂತ್ರವನ್ನು ನಿರ್ಧರಿಸಲು ಬಂದಿದ್ದರು. ಗುಬ್ಬಚ್ಚಿ ತನ್ನ ಸಣ್ಣ ರೆಕ್ಕೆಗಳನ್ನು ಬಡಿದುಕೊಂಡು ಹೇಗೋ ಕೃಷ್ಣರ ಬಳಿ ತಲುಪಿತು. ಅದು ಹೇಳಿತು, ಹೇ ಕೃಷ್ಣ, ದಯವಿಟ್ಟು ನನ್ನ ಮಕ್ಕಳನ್ನು ರಕ್ಷಿಸು. ಯುದ್ಧ ಪ್ರಾರಂಭವಾದರೆ ಅವುಗಳು ತುಳಿದು ಹಾಕಲ್ಪಡುತ್ತವೆ. ಭಗವಾನ್ ಕೃಷ್ಣರು ವಿನಮ್ರವಾಗಿ ಹೇಳಿದರು, ನಾನು ನಿನ್ನ ಮಾತನ್ನು ಕೇಳುತ್ತಿದ್ದೇನೆ, ಆದರೆ ನಾನು ಪ್ರಕೃತಿಯ ನಿಯಮಗಳಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. ಗುಬ್ಬಚ್ಚಿ ದೃಢವಾಗಿ ಉತ್ತರಿಸಿತು, ಹೇ ಭಗವಾನ್, ನೀನೇ ನನ್ನ ರಕ್ಷಕ ಎಂದು ನನಗೆ ಗೊತ್ತು. ನಾನು ನನ್ನ ಮಕ್ಕಳ ಭವಿಷ್ಯವನ್ನು ನಿನ್ನ ಕೈಗಳಿಗೆ ಒಪ್ಪಡಿಸುತ್ತೇನೆ. ನೀನು ಅವರಿಗೆ ಜೀವ ಕೊಡಲಿ ಅಥವಾ ಮರಣ ಕೊಡಲಿ, ಅದು ಈಗ ನಿನ್ನ ಕೈಯಲ್ಲಿದೆ. ಭಗವಾನ್ ಶ್ರೀಕೃಷ್ಣರು ಅದರ ಭಕ್ತಿಯಿಂದ ಪ್ರಸನ್ನರಾದರು ಮತ್ತು ಹೇಳಿದರು, ನಿನ್ನ ಗೂಡಿನಲ್ಲಿ 3 ವಾರಗಳ ಕಾಲ ಆಹಾರವನ್ನು ಸಂಗ್ರಹಿಸು. ಇದನ್ನು ಕೇಳಿದ ಅರ್ಜುನ ಗುಬ್ಬಚ್ಚಿಯನ್ನು ಓಡಿಸಲು ಪ್ರಯತ್ನಿಸಿದನು. ಆದರೆ ಗುಬ್ಬಚ್ಚಿ ಕೆಲವು ನಿಮಿಷಗಳ ಕಾಲ ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಮತ್ತೆ ತನ್ನ ಗೂಡಿಗೆ ಮರಳಿತು. 2 ದಿನಗಳ ನಂತರ ಶಂಖದ ಧ್ವನಿಯೊಂದಿಗೆ ಯುದ್ಧ ಪ್ರಾರಂಭವಾಯಿತು. ಕೃಷ್ಣರು ಅರ್ಜುನನಿಗೆ ಹೇಳಿದರು, ನಿನ್ನ ಬಿಲ್ಲು ಬಾಣಗಳನ್ನು ನನಗೆ ಕೊಡು. ಅರ್ಜುನ ಆಶ್ಚರ್ಯಚಕಿತನಾದನು, ಏಕೆಂದರೆ ಕೃಷ್ಣರು ಯುದ್ಧದಲ್ಲಿ ಆಯುಧಗಳನ್ನು ಹಿಡಿಯುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಅವನು ಹೇಳಿದನು, ಹೇ ಪ್ರಭು, ನನ್ನ ಬಾಣಗಳಿಗೆ ಏನೂ ಅಭೇದ್ಯನಿಲ್ಲ. ಕೃಷ್ಣರು ಸುಮ್ಮನೆ ಅರ್ಜುನನಿಂದ ಬಿಲ್ಲನ್ನು ತೆಗೆದುಕೊಂಡು ಒಂದು ಆನೆಯ ಕಡೆ ಗುರಿಯಿಟ್ಟರು. ಆದರೆ ಆನೆಯನ್ನು ಹೊಡೆಯುವ ಬದಲು ಬಾಣವು ಅದರ ಕುತ್ತಿಗೆಗೆ ಕಟ್ಟಿದ ಗಂಟೆಗೆ ತಗಿ ಒಂದು ಕಿಡಿ ಹೊತ್ತಿಸಿತು. ಅರ್ಜುನ ನಕ್ಕನು, ಏಕೆಂದರೆ ಕೃಷ್ಣರ ಗುರಿ ತಪ್ಪಿಹೋಯಿತು ಎಂದು ಅವನು ಭಾವಿಸಿದನು. ಅರ್ಜುನನು ಬಾಣವನ್ನು ಬಿಡುವ ಪ್ರಸ್ತಾಪ ಮಾಡಿದನು, ಆದರೆ ಕೃಷ್ಣರು ಅವನನ್ನು ತಡೆದು ಬಿಲ್ಲನ್ನು ಹಿಂದಿರುಗಿಸಿದರು. ಅರ್ಜುನನು ಕೇಳಿದನು, ಹೇ ಕೇಶವ, ಆ ಆನೆಯ ಮೇಲೆ ಏಕೆ ಬಾಣ ಹಾರಿಸಿದೆ? ಕೃಷ್ಣರು ನಕ್ಕು ಹೇಳಿದರು, ಏಕೆಂದರೆ ಈ ಆನೆಯೇ ಆ ಗುಬ್ಬಚ್ಚಿಯ ಗೂಡನ್ನು ಕೆಡವಿತ್ತು. ಅರ್ಜುನನಿಗೆ ಈ ಮಾತು ಅರ್ಥವಾಗಲಿಲ್ಲ. ಆದರೆ ಕೃಷ್ಣರು ಅವನನ್ನು ನಿರ್ಲಕ್ಷಿಸಿ ಶಂಖವನ್ನು ಊದಲು ನಿರ್ದೇಶಿಸಿದರು. ಯುದ್ಧವು ಮುಂದಿನ 18 ದಿನಗಳವರೆಗೆ ನಡೆಯಿತು ಮತ್ತು ಅಂತಿಮವಾಗಿ ಪಾಂಡವರು ವಿಜಯವಲಂದರು. ಯುದ್ಧ ಮುಗಿದ ನಂತರ ಕೃಷ್ಣರು ಅರ್ಜುನನನ್ನು ಯುದ್ಧಮೈದಾನದಲ್ಲಿ ಸುತ್ತಾಡಲು ಕರೆದುಕೊಂಡು ಹೋದರು.
ಯುದ್ಧ ಮೈದಾನದಲ್ಲಿ ಹರಡಿಕೊಂಡಿದ್ದ ಶವಗಳು ಅಂತ್ಯಸಂಸ್ಕಾರಕ್ಕಾಗಿ ಕಾಯುತ್ತಿದ್ದವು ಮತ್ತು ಇಡೀ ಪ್ರದೇಶವು ನಿರ್ಜೀವ ದೇಹಗಳು, ನಿಷ್ಪ್ರಾಣಿ ಮೆಟ್ಟಿದುಗಳು ಮತ್ತು ಆನೆಗಳಿಂದ ತುಂಬಿತ್ತು. ಕೃಷ್ಣರು ಒಂದು ಸ್ಥಳದಲ್ಲಿ ನಿಂತು ಒಂದು ಆನೆಯ ಗಂಟೆಯ ಕಡೆ ಇಶಾರೆ ಮಾಡಿದರು. ಅವರು ಹೇಳಿದರು, ಅರ್ಜುನ, ನೀನು ನನಗಾಗಿ ಈ ಗಂಟೆಯನ್ನು ಎತ್ತಬಹುದೇ? ಅರ್ಜುನ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದನು, ಆದರೆ ಆಜ್ಞೆಯನ್ನು ಪಾಲಿಸಿ ಬಾಗಿ ಗಂಟೆಯನ್ನು ಎತ್ತಿದನು. ಅವನು ಗಂಟೆಯನ್ನು ಎತ್ತಿದ ತಕ್ಷಣವೇ ಅವನ ಕಣ್ಣುಗಳ ಮುಂದೆ ಅದ್ಭುತ ದೃಶ್ಯವಿತ್ತು. ಗಂಟೆಯ ಕೆಳಗಿಂದ 4 ಚಿಕ್ಕ ಹಕ್ಕಿಗಳು ಮತ್ತು ಅದರ ತಾಯಿ ಹೊರಬಂದವು ಮತ್ತು ಅವುಗಳ ಮಕ್ಕಳು ಸಂತೋಷವಾಗಿ ಹಾರಲು ಪ್ರಾರಂಭಿಸಿದವು. ಅವುಗಳು ಕೃಷ್ಣರ ಸುತ್ತಲೂ ಆನಂದದಿಂದ ಸುತ್ತಾಡಿದವು. 18 ದಿನಗಳ ಹಿಂದೆ ಆನೆಯ ಕತ್ತಿನಿಂದ ಬಿದ್ದ ಈ ಗಂಟೆಯು ಆ ಕುಟುಂಬವನ್ನು ರಕ್ಷಿಸಿತ್ತು. ಅರ್ಜುನನು ತಲೆಬಾಗಿ ಹೇಳಿದನು, ಹೇ ಕೃಷ್ಣ, ನನ್ನನ್ನು ಕ್ಷಮಿಸು. ನಿಮ್ಮ ಸಾಮಾನ್ಯ ನಡತೆಯಿಂದ ನೀವು ನಿಜವಾಗಿಯೂ ಯಾರು ಎಂಬುದನ್ನು ನಾನು ಮರೆತು ಬಿಟ್ಟಿದ್ದೇನೆ. ಈ ಘಟನೆಯು ನಮಗೆ ಕಲಿಸುತ್ತದೆ, ನಿಜವಾದ ಶ್ರದ್ಧೆ ಮತ್ತು ವಿಶ್ವಾಸದಿಂದ ದೇವರನ್ನು ಸಮರ್ಪಿಸಿದಾಗ ಅವರು ಖಂಡಿತವಾಗಿ ನಮ್ಮನ್ನು ರಕ್ಷಿಸುತ್ತಾರೆ. ಗುಬ್ಬಚ್ಚಿಯ ತನ್ನ ಮಕ್ಕಳನ್ನು ರಕ್ಷಿಸುವ ಪ್ರಾರ್ಥನೆಯೂ ಮತ್ತು ಅದರ ದೃಢಭಕ್ತಿಯು ಭಗವಾನ್ ಕೃಷ್ಣರನ್ನು ಸಹಾಯ ಮಾಡಲು ಪ್ರೇರೇಪಿಸಿತು. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಲಿ, ದೇವರ ಮೇಲೆ ನಂಬಿಕೆ ಮತ್ತು ಸಮರ್ಪಣೆ ನಮಗೆ ಆಶ್ರಯ ಮತ್ತು ಸುರಕ್ಷತೆಯನ್ನು ಒದಗಿಸುತ್ತದೆ. ಪರಮಾತ್ಮನ ಮಾರ್ಗದರ್ಶನ ಅದೃಶ್ಯವಾಗಿರಬಹುದು, ಆದರೆ ನಿಜವಾದ ಹೃದಯದಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಯಾವಾಗಲೂ ನೆನಪಿರಿ, ಏನು ಸಂಭವಿಸುತ್ತದೆ ಅದು ಒಳ್ಳೆಯದಕ್ಕೆ ಆಗಿರುತ್ತದೆ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂದು ಆಶಿಸುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಹೆಚ್ಚು ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಆಲ್ಗೆ ಸೆಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀ ರಾಧೇ ಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಲು ಮರೆಯಬೇಡಿ. ಜಯ ಶ್ರೀ ರಾಧೇ ಕೃಷ್ಣ. ರಾಧೇ ರಾಧೇ.